ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन्. श्रीसत्यव्रतराघवेन्द्रमुनिपान् सद्बोधसध्यानपान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನು ಅನ್ನ ಶಬ್ದ ವಾಚ್ಯನಾಗಿ ಸಕಲ ಸಜ್ಜನರಿಗೂ ಮಾತ್ರವಲ್ಲ ಸಕಲ ಜೀವರಾಶಿಗಳಿಗೂ ಆಹಾರವನ್ನು ನೀಡಿ ರಕ್ಷಣೆಯನ್ನು ಮಾಡ್ತಾನೆ. ಆಹಾರದಲ್ಲಿದ್ದು ರಕ್ಷಣೆಯನ್ನು ಮಾಡ್ತಾನೆ. ಪರಮಾತ್ಮನಿಗೆ ಯಾಕೆ ಅನ್ನ ಎಂಬುದಾಗಿ ಕರೀತಾರೆ ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಉಪಜೀವ್ಯತ್ವಮೇವ ಅದ್ಯತ್ವಂ ಅಂತ. ಪರಮಾತ್ಮ ಅದ್ಯತೆ ಅತ್ಯಚ ಭೂತಾನಿ, ಜಗತ್ತಿನೊಳಗಿನ ಎಲ್ಲ ಪದಾರ್ಥಗಳನ್ನು ತಿನ್ನುವುದಕ್ಕೂ ಗಟ್ಟಿ, ಮಹಾಜಟ್ಟಿ. ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನೇ ತನ್ನ ಉದರದಲ್ಲಿ ಹಾಕಿಕೊಳ್ತಾನೆ ಪರಮಾತ್ಮ. ಅಂತಹ ಅನ್ನ ಅಂದರೆ ಎಲ್ಲವನ್ನ ಭೋಗ ಮಾಡುವ ವ್ಯಕ್ತಿ. ಬರೀ ಭೋಗ ಮಾಡುವ ವ್ಯಕ್ತಿಯಲ್ಲ, ಒಂದು ಸಣ್ಣ ಕ್ರಿಮಿಕೀಟವನ್ನು ಆರಂಭ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡುವ ವ್ಯಕ್ತಿ. ಅವರ ಬದುಕಿಗೆ ಪರಮಾತ್ಮನ ಆಸರೆ ಇದು ಅತ್ಯಂತ ಅನಿವಾರ್ಯ. ಉಪಜೀವ್ಯ ಅಂದರೆ ಇವನನ್ನೇ ಆಶ್ರಯಿಸಿ ಬದುಕುವವರು ಎಲ್ಲ ಅನ್ನುವುದಕ್ಕಾಗಿ ಇವನು ಅನ್ನ. ಅನ್ನವನ್ನು ತಿಂದು ಹೇಗೆ ನಾವು ಬದುಕುವುದು ಅನಿವಾರ್ಯ ಅಂತ ನಮಗೆ ಗೊತ್ತು, ಹಾಗೆ ಭಗವಂತನನ್ನು ಆಶ್ರಯಿಸಿಯೇ ಬದುಕಬೇಕು, ಇಲ್ಲದಿದ್ದರೆ ನಾವು ಬದುಕುವಂತೆ ಇಲ್ಲ. ಆದ್ದರಿಂದ ದೇವರನ್ನು ಅನ್ನ ಅಂತ ಕರೀತಾರೆ. ಈ ಅನ್ನದೊಳಗಿದ್ದು ದೇವರು ಆ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಒಟ್ಟಾರೆ ಪರಮಾತ್ಮನ ಉಪಕಾರವಿಲ್ಲದೆ ನಾವು ಯಾವ ರೀತಿಯಲ್ಲಿಯೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಗಾಳಿ, ಬೆಳಕು, ನೀರು, ಅನ್ನ, ನೆಲ ಎಲ್ಲದಕ್ಕಾಗಿಯೂ ದೇವರು ಬೇಕು. ಹೀಗಾಗಿ ಆ ಭಗವಂತ ಅನ್ನ, ಈ ಅರ್ಥದಲ್ಲಿ ಅನ್ನ. ಅನ್ನವಿಲ್ಲದೆ ಹೇಗೆ ನಾವು ಬದುಕುವಂತಿಲ್ಲ, ದೇವರಿಲ್ಲದೆ ಹಾಗೆ ನಾವು ಬದುಕುವಂತಿಲ್ಲ ಅನ್ನುವುದಕ್ಕೋಸ್ಕರ ಪರಮಾತ್ಮ ಅನ್ನ ಎಂಬುದಾಗಿ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸ್ವಾಮಿ ಅನ್ನ, ಅನ್ನಾಧಿಪತಿ, ಅನ್ನೇಶ್ವರ, ಅನ್ನಾಂತರ್ಯಾಮಿಯಾದ ಅನ್ನನಾಮಕನಾದಂತಹ
ಆ ಭಗವಂತ ಸ್ವಯಂ ತಾನು ಅನ್ನದಾನದ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಆ ಅನ್ನದಲ್ಲಿ ವಾಯುದೇವರು ಬ್ರಹ್ಮದೇವರು ಕೂಡ ವಿಶೇಷವಾಗಿ ಸನ್ನಿಹಿತರಾಗಿರ್ತಾರೆ. ಬ್ರಹ್ಮದೇವರಿಗೂ ಅನ್ನ ಅಂತ ಕರೀತಾರೆ, ರುದ್ರದೇವರಿಗೂ ಅನ್ನ ಅಂತ ಕರೀತಾರೆ. ಅನ್ನ ಅಂದರೆ ಪೃಥ್ವಿ, ಆ ಪಾರ್ಥಿವವಾದದ್ದು ಈ ಅನ್ನ. ಈ ಅನ್ನದಲ್ಲಿ, ಪಾರ್ಥಿವವಾದ ಅನ್ನದಲ್ಲಿ ರುದ್ರದೇವರು ಕೂಡ ಅಭಿಮಾನಿ ದೇವತೆಗಳಾಗಿದ್ದು ಆ ಅನ್ನದಲ್ಲಿ ಆ ಪುಷ್ಟಿಜನಕತ್ವ ಶಕ್ತಿಯನ್ನು, ಪುಷ್ಟಿಜನಕತ್ವವನ್ನು ಕೊಟ್ಟವರು. ಬ್ರಹ್ಮದೇವರು ಇದ್ದಾರೆ. ಯಾಕೆ ಬ್ರಹ್ಮದೇವರಿಗೆ ಅನ್ನ ಅಂತ ಕರೀತಾರೆ ಅಂದರೆ ಅತಿನಾದಾದ ಅನ್ನಂ ಅಂತ ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಬಹಳ ಸ್ತೋತ್ರ ಮಾಡ್ತಾರಂತೆ. ಅತಿನಾದ, ಅತಿಯಾಗಿ, ಅರ್ಥಾತ್ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಅಂತ ಅರ್ಥದಲ್ಲಿ ಅಲ್ಲ. ಅತಿಯಾಗಿ ಅಂತಂದರೆ ಕನ್ನಡದಲ್ಲಿ ಹಾಗೆ ಬಳಕೆ ಇದೆ, ಆ ಅರ್ಥದಲ್ಲಲ್ಲ. ಇನ್ನುಳಿದ ದೇವತೆಗಳೆಲ್ಲ ಮಾಡುವುದಕ್ಕಿಂತಲೂ ಬಹಳಷ್ಟು ಅಧಿಕವಾಗಿ ಆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಆದ್ದರಿಂದ ಅವರಿಗೆ ಅನ್ನ ಅಂತ ಕರೀತಾರೆ. ಅಂತಹ ಅನ್ನನಾಮಕರಾದ ರುದ್ರದೇವರು, ಅನ್ನನಾಮಕರಾದ ವಾಯುದೇವರು, ಬ್ರಹ್ಮದೇವರು, ಅನ್ನನಾಮಕರಾದ ಸಾಕ್ಷಾತ್ ಪರಮಾತ್ಮ ಹಾಗೂ ಮಹಾಲಕ್ಷ್ಮೀದೇವಿ, ಲಕ್ಷ್ಮೀ ಸಮೇತನಾದ ನಾರಾಯಣ, ಇವರೆಲ್ಲರ ಸನ್ನಿಧಾನವುಳ್ಳಂಥದ್ದು ಈ ಅನ್ನ. ಅಂತಹ ಅನ್ನ. ಇವರೆಲ್ಲ ದೊಡ್ಡ ದೊಡ್ಡ ಪರಮಾತ್ಮ ನಿಯಾಮಕ, ಸರ್ವನಿಯಾಮಕ, ಸರ್ವೋತ್ತಮ, ಅವನನ್ನು ಅಭಿಮಾನಿ ಅಂತ ಕರೆಯುವಂತಿಲ್ಲ. ಲಕ್ಷ್ಮೀದೇವಿ ಅನ್ನಾಭಿಮಾನಿನಿ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇವರೆಲ್ಲರ ನಂತರ ಕ್ರಮವಾಗಿ ಕೆಳಗಿನ ದೇವತೆಗಳು. ಚಂದ್ರ ಅನ್ನಾಭಿಮಾನಿ ಚಂದ್ರಸ್ತು ವಿಚಿಂತ್ಯಸ್ತತ್ರ ಕೇಶವಃ. ನೈವೇದ್ಯ ಸಮರ್ಪಣ ಕಾಲದಲ್ಲಿ ಹೇಳ್ತಾರೆ, ಅನ್ನದಲ್ಲಿ ಅಭಿಮಾನಿಯಾಗಿರುವಂತಹ ದೇವತೆ ಚಂದ್ರ, ಅಲ್ಲಿ ನಿಯಾಮಕನಾಗಿ ಚಂದ್ರನಿಗೆ ಪ್ರೇರಕನಾಗಿ ಕೇಶವ. ಎಷ್ಟು ಸೊಗಸಾಗಿದೆ ನೋಡಿ. ಇದೀಗ ತಿಳಿದಿರಿ, ಅನ್ನ ಅಂದರೆ ರುದ್ರ, ಅನ್ನ ಅಂದರೆ ಬ್ರಹ್ಮ, ಅನ್ನ ಅಂದರೆ ರುದ್ರ. ಛಾಂದೋಗ್ಯದಲ್ಲಿ ಹೇಳಿದ್ದಾರೆ. ಅನ್ನ ಅಂದರೆ ಬ್ರಹ್ಮ, ಐತರೇಯದಲ್ಲಿ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ನೈವೇದ್ಯ ಸಮರ್ಪಣ ಕಾಲದಲ್ಲಿ ಹೇಳುವಾಗ ನೋಡಿ, ವಿಚಿಂತ್ಯಸ್ತತ್ರ ಕೇಶವ. ಅನ್ನದೊಳಗಿರುವಂತಹ ದೇವರು ಯಾರು ಅಂದರೆ ಕೇಶವ. ಯಾಕೆಂದರೆ ಅನ್ನದೊಳಗೆ ಇಬ್ಬರಿದ್ದಾರೆ, ಕ ಬ್ರಹ್ಮ, ಈಶಾ ರುದ್ರ. ಇವರಿಬ್ಬರಿಗೂ ವರ್ತಕನಾಗಿ, ಪ್ರವರ್ತಕನಾಗಿ, ಪ್ರೇರಕನಾಗಿ ಕೇಶವ ತಾನೇ ಅಲ್ಲಿ ಇರಬೇಕಾದದ್ದು. ಹೀಗಾಗಿ ಅಲ್ಲಿ ಕೇಶವನನ್ನು ಚಿಂತನೆ ಮಾಡಿ ಅಂತ ತಿಳಿಸಿದ್ದಾರೆ. ಅನ್ನಾಭಿಮಾನಿ ಚಂದ್ರಸ್ತು ವಿಚಿಂತಸ್ತತ್ರ ಕೇಶವ. ವನಸ್ಪತಿಗಳಿಗೆ ರಾಜ ಚಂದ್ರ. ಆ ವನಸ್ಪತಿಗಳ ಮೂಲಕವಾಗಿ ಈ ಧಾನ್ಯಗಳನ್ನು ಬೆಳೆಸಿ ಆ ಧಾನ್ಯಗಳಿಂದ ನಾವು ಮಾಡಿಕೊಳ್ಳುವ ಅನ್ನದೊಳಗೂ ತಾನಿದ್ದು ನಮ್ಮೆಲ್ಲರಿಗೆ ಆಹ್ಲಾದನೆಯನ್ನು ಉಂಟು ಮಾಡುತ್ತಾನೆ. ಆದ್ದರಿಂದಲೇ ಅವನಿಗೆ ಚಂದ್ರ, ಚದಿ ಆಹ್ಲಾದನೆ, ಚಂದ್ರ ಅಂತ ಕರೆಯೋದು. ಅಂತಹ ಚಂದ್ರ ಅನ್ನದಲ್ಲಿದ್ದಾನೆ. ಈ ಎಲ್ಲ ದೇವತೆಗಳ ಅನುಸಂಧಾನವನ್ನು ನಾವು ಮಾಡಬೇಕು. ಪೃಥ್ವಿ ಅವಳು ಕೂಡ ವಿಶೇಷವಾಗಿ ಈ ಅನ್ನವನ್ನು ಬೆಳೆಸಿಕೊಡುವವಳು. ಅಗ್ನಿ ಅದನ್ನು ಬೇಯಿಸಿ ಕೊಡ್ತಾನೆ. ಪೃಥ್ವಿ ಹಾಗೂ ಅಗ್ನಿ ಇವರಿಬ್ಬರೂ ಪರಮಾತ್ಮನ ಮುಖದಿಂದ ಹುಟ್ಟಿದಂತಹ ಮಕ್ಕಳು. ಮುಖಾರಿಂದ್ರಶ್ಚ ಅಗ್ನಿಶ್ಚ ಎಂಬುದಾಗಿ ಹೇಳುತ್ತಾರೆ. ಪೃಥ್ವಿಯು ಪರಮಾತ್ಮನ ಮುಖದಿಂದ ಹುಟ್ಟಿದವಳು ಅಂತ ಐತರೇಯ ಉಪನಿಷತ್ತು ಹೇಳುತ್ತದೆ. ಅನ್ನೋದಕ್ಕಾಗೇ ಅವರಿಬ್ಬರೂ ಕೂಡ ಪರಮಾತ್ಮನ ಮುಖದಿಂದ ಹುಟ್ಟಿದಂಥವರಿಬ್ಬರೂ ಕೂಡ ಸೇರಿ ಪರಮಾತ್ಮನಿಗೆ ನೈವೇದ್ಯಕ್ಕೆ ಅಂತ ಸಿದ್ಧ ಮಾಡ್ತಾರಂತೆ. ಇವಳು ಹುಟ್ಟಿಸಿಕೊಡ್ತಾಳೆ ಪೃಥ್ವಿ, ತಮ್ಮಪ್ಪನ ಮುಖಕ್ಕೆ ಇದು ನೈವೇದ್ಯವಾಗತ್ತೆ ಅಂತ ಧಾನ್ಯಗಳನ್ನು ಬೆಳೆಸಿಕೊಡ್ತಾಳೆ ಪೃಥ್ವಿ, ಬೇಯಿಸಿಕೊಡ್ತಾನೆ ಅಗ್ನಿ. ಇಬ್ಬರೂ ಸೇರಿ ನಮ್ಮಪ್ಪನ ಸೇವೆಯಾಗಲಿ ನೈವೇದ್ಯಕ್ಕಾಗಲಿ ಇದು ಅಂತ ಸಮರ್ಪಣೆ ಮಾಡ್ತಾರಂತೆ. ಆ ರೀತಿ ಪೃಥ್ವಿ ಹಾಗೂ ಅಗ್ನಿ ಇವರಿಬ್ಬರೂ ಸಿದ್ಧಪಡಿಸಿದ್ದು ಚಂದ್ರದೇವರು, ರುದ್ರದೇವರು, ಬ್ರಹ್ಮವಾಯುದೇವರು, ಲಕ್ಷ್ಮೀನಾರಾಯಣರು ಒಳಗಿದ್ದು ಈ ಶ್ರೇಷ್ಠವಾದ ಶಕ್ತಿಯನ್ನು ಅದಕ್ಕೆ ನೀಡಿ ದಿವ್ಯವಾದಂತಹ ಮಹಿಮೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ. ಈ ಅನುಸಂಧಾನದಿಂದ ನಾವು ಅನ್ನವನ್ನು ದಾನ ಮಾಡಿದರೆ, ದಾನ ಮಾಡಿ ಉಳಿದ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಿದರೆ ಅದು ದೊಡ್ಡ ಯಜ್ಞ. ಅದು ಊಟ ಅಲ್ಲ ಕೇವಲ, ಅದೊಂದು ದೊಡ್ಡ ಯಜ್ಞವಾಗತ್ತೆ. ಅಷ್ಟೆಲ್ಲ ಭಗವದ್ ರೂಪಗಳ ಹಾಗೂ ದೇವತೆಗಳ ವಿಶೇಷ ಅನುಗ್ರಹ ನಮ್ಮ ಮೇಲೆ ಆಗತ್ತೆ ಎಂಬುದಾಗಿ ನಾವು ಭಾವಿಸ್ತಾ ಈ ಅನ್ನವನ್ನು ದಾನ ಮಾಡಬೇಕು, ಉಳಿದ ಅನ್ನವನ್ನು ಸ್ವೀಕಾರ ಮಾಡಬೇಕು ಅನ್ನುವುದನ್ನು ಶ್ರೀಮದ್ ಆಚಾರ್ಯರ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ.
ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. 17ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಯಜ್ಞ ಮಾಡ್ತಾರೆ ಎಷ್ಟೆಷ್ಟೋ ಜನ. ಅದೇ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ವೈಷ್ಣವ ಧರ್ಮ ಪರ್ವದಲ್ಲಿಯೂ ತಿಳಿಸ್ತಾ ಇದ್ದಾನೆ ಯುಧಿಷ್ಠಿರನಿಗೆ. ಬೇಕಾದಷ್ಟು ಜನ ಯಜ್ಞ ಮಾಡ್ತಾರೆ, ಆದರೆ ಯಜ್ಞದಲ್ಲಿ ಅನ್ನದಾನವನ್ನು ಮಾಡಲಿಲ್ಲ ಅಂತಾದರೆ, ವಿದ್ಯುಕ್ತವಾಗಿ ಮಾಡದೇ ಇದ್ದರೆ, ಮಂತ್ರಗಳನ್ನು ಸರಿಯಾಗಿ ಪಠನ ಮಾಡದೇ ಇದ್ದರೆ, ದಕ್ಷಿಣೆಯನ್ನು ಯೋಗ್ಯವಾದ ರೀತಿಯಲ್ಲಿ ಕೊಡದೇ ಇದ್ದರೆ, ಶ್ರದ್ಧೆ ಇಲ್ಲದೆ ಏನೋ ಡಂಭಾಚಾರಕ್ಕೆ ಮಾಡಿದರೆ ಅಂತಹ ಯಜ್ಞ ತಾಮಸವಾದ ಯಜ್ಞ ಅಂತ ಹೇಳ್ತಾ ಅದರಲ್ಲಿ ಒಂದು ಪರಮಾತ್ಮ ಸೇರಿಸಿದ್ದು ಅಸೃಷ್ಟಾನ್ನಂ. ಇವತ್ತಿನ ಆರಾಧ್ಯರಾದಂತಹ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳವರು ಗೀತಾ ವಿವೃತಿಯಲ್ಲಿ ಹೇಳ್ತಾರೆ, ಅಸೃಷ್ಟಾನ್ನಂ ಅದತ್ತಾನ್ನಂ, ಅನ್ನದಾನವನ್ನು ಮಾಡದೆ ಕೇವಲ ಯಜ್ಞವನ್ನು ಮಾಡಿದರೆ ಅಂತಹ ಯಜ್ಞ ಇದು ತಾಮಸವಾದ ಯಜ್ಞವಾಗುತ್ತೆ. ಅನ್ನದಾನವನ್ನು ಮಾಡಲೇಬೇಕು. ಈ ಶ್ಲೋಕಕ್ಕೆ ಅನೇಕ ಶಬ್ದಗಳಿದ್ದರೂ ಕೂಡ ಅಸೃಷ್ಟಾನ್ನಂ ಎಂಬ ಒಂದೇ ಶಬ್ದಕ್ಕೆ ಗೀತಾ ವಿವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ಅದತ್ತಾನ್ನಂ. ಅನ್ನದಾನ ಬಹಳ ಮಹತ್ವದ್ದು ಅಂತ ತೋರಿಸೋದಕ್ಕೆ, ಉಳಿದದ್ದೆಲ್ಲ ಸ್ಪಷ್ಟಾರ್ಥವಾಗಿದೆ ಎನ್ನುವುದಕ್ಕೋಸ್ಕರವಾಗಿಯೂ ವ್ಯಾಖ್ಯಾನವನ್ನು ಮಾಡಿಲ್ಲ. ಅಸೃಷ್ಟಾನ್ನಂ, ಅಸೃಷ್ಟಾನ್ನಂ ಅಂದರೆ ನಾವು ಅನ್ನದ ಸೃಷ್ಟಿ ಮಾಡಬೇಕು ಅಂತ ಅರ್ಥ ಎಲ್ಲಾದರೂ ಮಾಡ್ಕೊಂಡಿದ್ದೀರಾ? ನೀವು ಅನ್ನ ಸೃಷ್ಟಿ ಮಾಡೋರಲ್ಲಪ್ಪ. ಅನ್ನ ಸೃಷ್ಟಿಯನ್ನು ಮಾಡದೇ ಇದ್ದರೆ ಆ ಯಜ್ಞ ತಾಮಸ ಅಂದರೆ, ಹಾಗಾದರೆ ಅನ್ನದಾನ ಮಾಡಿದರೂ ತಾಮಸನೇ ಅದು, ಯಾಕಂದರೆ ನಾವು ಸೃಷ್ಟಿ ಮಾಡಿಲ್ಲ ಅನ್ನವನ್ನು. ಹಾಗರ್ಥದಲ್ಲಲ್ಲ. ಅಸೃಷ್ಟ ಅಂದರೆ ಅವಿಸೃಷ್ಟ, ವಿಸರ್ಜನೆ ಅಂದರೆ ದಾನ, ವಿತರಣೆ. ಆ ದಾನವನ್ನು ಮಾಡದೇ ಇದ್ದರೆ ಅಂತಹ ಯಜ್ಞ ಇದು ತಾಮಸವಾಗುತ್ತೆ. ಆದ್ದರಿಂದ ಅನ್ನದಾನವನ್ನು ಮಾಡಲೇಬೇಕು ಅನ್ನುವುದು ಶ್ರೀಕೃಷ್ಣ ಪರಮಾತ್ಮನ ಆದೇಶವಾಗಿದೆ. ಅದೇ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನೆಗೆ ಬಂದು ಯಾಚನೆ ಮಾಡಿದಂತಹ ವ್ಯಕ್ತಿಗೂ ಕೂಡ ಅನ್ನದಾನವನ್ನು ಮಾಡದೇ ಇದ್ದರೆ ಇನ್ನೂ ಘೋರವಾದ ಪಾಪ. ನಾವೇ ತಿಳಿದು ಅವಶ್ಯಕತೆ ಇದ್ದವರಿಗೆ ಮನೆಯವರೆಗೆ ಹೋಗಿ ಕೊಡಬೇಕಾದದ್ದು ಕರ್ತವ್ಯ. ಅದಾಗದೇ ಇದ್ದರೆ ಪರವಾಗಿಲ್ಲ, ಮನೆಯವರೆಗೆ ಬಂದು ಬೇಡಿದವರಿಗಾದರೂ ಅನ್ನದಾನವನ್ನು ಮಾಡಬೇಕು ಮಧ್ಯಮ ಪಕ್ಷ. ಅದನ್ನೂ ಮಾಡದೇ ಇದ್ದರೆ ಎಷ್ಟೋ 10,000 ವರ್ಷಗಳವರೆಗೆ ನರಕದಲ್ಲಿ ದುಃಖವನ್ನು ಅನುಭವಿಸಿ ಮತ್ತೆ ದರಿದ್ರನಾಗಿ ಬಹಳ ಕಷ್ಟವನ್ನು ಅನುಭವಿಸ್ತಾ ಮನುಷ್ಯ ಜನ್ಮವನ್ನು ಅವನು ಪಡೆಯಬೇಕಾಗತ್ತೆ. ಆದ್ದರಿಂದ ಆ ರೀತಿ ಬಂದವರನ್ನು ತಿರಸ್ಕಾರ ಮಾಡಿ ಕಳಿಸಬೇಡಿ. ಅದರಲ್ಲಿಯೂ ವಿಶೇಷವಾಗಿ ಬಹಳ ದೂರದಿಂದ ನಡೆದು ಬಂದವರು, ಕಷ್ಟದಿಂದ ಬಂದವರು, ಹಸಿವೆ ನೀರಡಿಕೆಯಿಂದ ಒದ್ದಾಡುವವರು, ಅಂಥವರಿಗೆ ಎಂದಿಗೂ ಕೂಡ ನಿಷೇಧವನ್ನು ಮಾಡದಂತೆ ಸಂತೋಷಪಡಿಸಿದರೆ ಎಲ್ಲ ದೇವತೆಗಳೂ ಕೂಡ ಸಂತುಷ್ಟರಾಗ್ತಾರೆ. ತಸ್ಮಿನ್ ತುಷ್ಟೇ ನರಶ್ರೇಷ್ಠ ತುಷ್ಟಾಸ್ಯು ಸರ್ವದೇವತಾ. ಆ ಬಂದಂತಹ ಅತಿಥಿ ಶ್ರೇಷ್ಠನಾದಂತಹ ಸದ್ಬ್ರಾಹ್ಮಣ ಸಜ್ಜನ, ಮನೆಯವರೆಗೆ ಬಂದಂತಹ ಅತಿಥಿ ದೂರ ನಡೆದು ಬಂದಿದ್ದಾನೆ ಅಂತ ಬಿಸಿನೀರಿನಿಂದ ಪಾದವನ್ನು ತೊಳೆದು ಅವನಿಗೆ ಪಾದಗಳಿಗೆ ಆದ ಶ್ರಮವನ್ನು ಪರಿಹರಿಸಿದರೆ ಆ ಪಾದೋದಕದ ನೀರಿನ ಹನಿಗಳು ಎಲ್ಲಿಯವರೆಗೆ ಭೂಮಿಯಲ್ಲಿರುತ್ತೆ ಅಲ್ಲಿಯವರೆಗೆ ಅದ್ಭುತವಾದಂತಹ ಕಮಲಪತ್ರದಲ್ಲಿ ಶುದ್ಧವಾದ ಶ್ರೇಷ್ಠವಾದ ಅಮೃತ ಸದೃಶವಾದ ನೀರನ್ನು ಪಾನ ಮಾಡಿ ಪಿತೃಗಳೆಲ್ಲ ಆನಂದವನ್ನು ಪಡ್ತಾರೆ. ಇದರರ್ಥ ಪುನಃ 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 ಮೇಲಿಂದ ಮೇಲೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಅವರಿಗೆ ಅನ್ನದಾನ ಪಾದಪ್ರಕ್ಷಾಲನ ಮಾಡಿ ಅನ್ನದಾನವನ್ನು ಮಾಡಬೇಕು. ಅನ್ನದಿಂದಲೂ ತೃಪ್ತರಾಗ್ತಾರೆ, ಜಲದಿಂದಲೂ ತೃಪ್ತರಾಗ್ತಾರೆ ಪಿತೃಗಳು. ಪಿತೃಗಳ ಅನುಗ್ರಹ ಆಶೀರ್ವಾದ ಇವನ ಮೇಲಾದರೆ ಇವನ ವಂಶಾಭಿವೃದ್ಧಿಯಾಗ್ತದೆ. ಉತ್ತಮವಾದಂತಹ ಸಂತತಿ, ಇವನ ವಂಶ ಪರಂಪರೆ ಅಭಿವೃದ್ಧಿಯನ್ನು ಹೊಂದುತ್ತೆ ಅಂತನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಬಂದಂತಹ ಬ್ರಾಹ್ಮಣರಿಗೆ ಭಕ್ತಿ ಶ್ರದ್ಧೆಗಳಿಂದ ಅನ್ನದಾನ ಮಾಡುವುದಷ್ಟೇ ಅಲ್ಲ, ಪಾದಪ್ರಕ್ಷಾಲನ ಮಾಡುವುದು ಮಾತ್ರ ಅಲ್ಲ, ಅವರ ಉಚ್ಛಿಷ್ಟವನ್ನು ಎಂಜಲ ಎಲೆಯನ್ನು ಬೆಳೆದು ಗೋಮಯವನ್ನು ಮಾಡಿದರೆ ಅದು ಮಹಾಪುಣ್ಯ. ಸ್ವತಃ ಶ್ರೀಕೃಷ್ಣ ಮಾಡಿ ತೋರಿಸಿದ್ದಾನೆ, ಇನ್ನೇನು ಬೇಕು? ಕೇವಲ ಉಪದೇಶ ಮಾಡುವವರು ಎಲ್ಲ. ಕೃಷ್ಣ ಈ ಮಾತನ್ನು ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾ ಇಲ್ಲ. ಇದೇ ಮಹಾರಾಜ ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಿದಾಗ ಬಂದಂತಹ ಎಲ್ಲ ಬ್ರಾಹ್ಮಣರ ಎಲೆಗಳನ್ನು ತೆಗೆದನಂತೆ. ಅದಕ್ಕಾಗೇ ಕಟಿಯಲ್ಲಿ ಕರವಿಟ್ಟನು ಅಂತ ದಾಸರು
ಉತ್ಪ್ರೇಕ್ಷೆಯನ್ನು ಮಾಡಿ ಆ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾರೆ. ರಾಜರು ಎಂಜಲು ಮೊದಲಾದ್ದು ಆ ಆಯಾಸದಿಂದ ಕಟಿಯಲ್ಲಿ ಕರವಿಟ್ಟನೆ ಪರಮಾತ್ಮ ಅಂತ ಹೇಳುವ ತಾತ್ಪರ್ಯ. ದೇವರಿಗೆ ಆಯಾಸವಿದೆಯೇ? ಇಂತಹ ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಅನಾಯಾಸವಾಗಿ ಮಾಡುವಂತಹ ನಿಸ್ಸೀಮ ಶಕ್ತಿಯಾದ ಪರಮಾತ್ಮನಿಗೆ ಎಲ್ಲಿಯ ಆಯಾಸ? ಆದರೆ ಆ ಭಗವಂತನಿಗೆ ಈ ರೀತಿ ನೀವೆಲ್ಲ ಬ್ರಾಹ್ಮಣರ ಸೇವೆಯನ್ನು ಮಾಡಬೇಕು ಅಂತ ಶಿಕ್ಷಣ ಮಾಡಬೇಕಾಗಿದೆ, ಅದಕ್ಕಾಗಿ ಹೀಗೆ ಮಾಡಿ ತೋರಿಸಿದ್ದಾನೆ ಅಂತ ಹೇಳುವುದರಲ್ಲಿ ದಾಸರಿಗೆ ತಾತ್ಪರ್ಯವಿದೆ ಅಷ್ಟೇ ಹೊರತು ಆಯಾಸವಾಗಿದೆ ಅಂತನ್ನುವುದರಲ್ಲಿ ತಾತ್ಪರ್ಯ ಅಲ್ಲ. ಹಾಗೆ ತಿಳಿದರೆ ಮಹಾ ಅನರ್ಥ ಇದೆ. ಬಂದಂಥವರಿಗೆ ಆಸನ, ಶಯ್ಯ ಇವುಗಳನ್ನೆಲ್ಲ ಕೊಟ್ಟು ಅನುಕೂಲ ಮಾಡಿಕೊಟ್ಟರೆ ಗೋದಾನ ಮಾಡಿದ್ದಕ್ಕಿಂತಲೂ, ಸಹಸ್ರಾರು ಗೋದಾನ ಮಾಡಿದ್ದಕ್ಕಿಂತಲೂ ಮಹಾಫಲ ಅತಿಥಿ ಅಭ್ಯಾಗತರಿಗೆ ಸತ್ಕಾರವನ್ನು ಮಾಡಿದರೆ ಬರ್ತದೆ. ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಶ್ವಿನಿ ದೇವತೆಗಳು ಇವರೆಲ್ಲರನ್ನ ಪೂಜೆ ಮಾಡಿದರೆ ಏನು ಮಹಾಫಲವೋ ಆ ಫಲ ಅತಿಥಿಗಳ ಸೇವೆಯನ್ನು ಮಾಡಿದರೆ ಬರ್ತದೆ. ಯಾಕೆಂದರೆ ಅತಿಥಿಗಳಲ್ಲಿ ಆ ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತೆ. ಈ ರೂಪದಲ್ಲಿ ದೇವತೆಗಳು ಬಂದು ಪರೀಕ್ಷೆಯನ್ನು ಮಾಡುತ್ತಾರೆ, ಇವನು ಹೇಗೆ ಸತ್ಕಾರ ಮಾಡ್ತಾನೆ ಅಂತ. ಆ ದೇವತೆಗಳು ನೇರವಾಗಿ ಬರೋದಿಲ್ಲ. ಹೇಗೆ ನಾವು ಸರಿಯಾಗಿ ನಮ್ಮ ಕೆಲಸ ಮಾಡ್ತೇವೋ ಇಲ್ಲೋ ಅಂತ ನೋಡೋದಕ್ಕೆ ಬೇರೆ ವೇಷಗಳಲ್ಲಿ ಬಂದು ಇನ್ಸ್ಪೆಕ್ಟರ್ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಾರೆ, ಹಾಗೆ ದೇವತೆಗಳೆಲ್ಲ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಬರ್ತಾರೆ. ಇವನಿಗೆ ಎಷ್ಟು ಧರ್ಮದಲ್ಲಿ ಶ್ರದ್ಧೆ ಇದೆ, ನಿಷ್ಠೆ ಇದೆ, ತ್ಯಾಗವನ್ನು ಮಾಡುವ ಬುದ್ಧಿಯನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಂಡಿದ್ದಾನೆ, ಎಷ್ಟರ ಮಟ್ಟಿಗೆ ವೇದಾದ ಶಾಸ್ತ್ರಗಳ ಬಗ್ಗೆ ಇವನಿಗೆ ಆದರ ಇದೆ, ಅಲ್ಲಿ ಹೇಳಿದ ಕರ್ಮಗಳನ್ನು ಮಾಡಬೇಕು ಅನ್ನುವ ನಂಬಿಕೆ ಇದೆ, ಇದನ್ನು ಪರೀಕ್ಷೆ ಮಾಡ್ತಾರೆ. ಚಂದ್ರವಂಶದ ರಾಜ, ಅನ್ನಾಭಿಮಾನಿಯಾದವನೇ ಚಂದ್ರ. ಅಂತಹ ಚಂದ್ರನ ವಂಶದಲ್ಲಿಯೇ ಬಂದವನಾದಂತಹ ರಾಜ ರಂತಿದೇವ ಮಹಾರಾಜ, ದೊಡ್ಡ ರಾಜ, ಚಂದ್ರವಂಶದ ರಾಜ. ತನ್ನ ಹತ್ರ ಇದ್ದ ಎಲ್ಲ ವಸ್ತುಗಳನ್ನು ದಾನ ಮಾಡಿದ, ಸರ್ವಸ್ವ ದಾನ ಮಾಡಿದ್ದಾನೆ. ಅಂತಹ ದಾನದ ನಿಷ್ಠೆ ಅವನಿಗೆ, ಮಹಾದಾನ ಶೌಂಡ. ಕೊನೆಗೆ ತನಗೆ ಉಣ್ಣೋದಕ್ಕೆ ಆಹಾರ ಇಲ್ಲದೆ ಹೋಗಿದೆ. 48 ದಿನಗಳವರೆಗೆ ಅವನಿಗೆ ಆಹಾರ ಸಿಕ್ಕಿಲ್ಲ. ಇದೆಲ್ಲ ಹೇಗೆ? ಭಗವಂತನ ಲೀಲೆ ಬಹಳ ವಿಚಿತ್ರ. ಅವತ್ತಿನ ಕಾಲದಲ್ಲಿ ಅಷ್ಟೆಲ್ಲ ದಾನಶೂರರು ಇರೋವಂಥ ಕಾಲದಲ್ಲಿ, ಅದು ರಾಜಾಧಿರಾಜ ಇಷ್ಟೆಲ್ಲ ದಾನ ಧರ್ಮಾದಿಗಳನ್ನು ಮಾಡಿದವ, ಅವನಿಗೆ ಒಂದು ಅನ್ನ ಕೊಡೋದಕ್ಕೆ ಯಾರೂ ಸಿಗಲಿಲ್ವಾ ಅನ್ನೋ ಒಂದು ಪ್ರಶ್ನೆ. ಏನು ಸಂದರ್ಭ ಇತ್ತೋ, ಕಾಲ ಇತ್ತೋ, ಆಗ ಪರೀಕ್ಷೆ ಮಾಡೋದಕ್ಕೆ ದೇವರು ಈ ರೀತಿ ಒಂದು ಪರಿಸ್ಥಿತಿ ಒದಗಿಸಿಕೊಟ್ನೋ, ಅಥವಾ ಬರಗಾಲ ಇತ್ತೋ, ಏನೋ ಒಂದು ಪ್ರಸಂಗ ವಿಶೇಷ. 48 ದಿನ ಅವನಿಗೆ ಉಪವಾಸ, ಒಂದು ಮಂಡಲ ದೇವರಿಗೆ ಆ ಉಪವಾಸ ವ್ರತವನ್ನು ಸಮರ್ಪಣೆ ಮಾಡಿದ್ದಾನೆ. ಪಾರಣೆ ಮಾಡಬೇಕು. ಯಾರೋ ಮಹಾತ್ಮರು, ಪುಣ್ಯಾತ್ಮರು ಇವನಿಗೆ ತಂದು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ತುಪ್ಪ ಇದೆ. ರಸ್ಯ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದರಿಂದ ಸ್ನಿಗ್ಧವಾದ ಆಹಾರ ತುಪ್ಪ ಇದು ಶ್ರೇಷ್ಠ. ತುಪ್ಪವನ್ನು ತಂದು ಕೊಟ್ಟಿದ್ದಾರೆ. ಗೋಹೃತ ಹಾಲು, ಅದು ಶ್ರೇಷ್ಠವಾದ ಆಹಾರ. ಒಂದಿಷ್ಟು ಹಾಲಿನಿಂದ ಮಾಡಿದ ಪಾಯಸ. ಆಮೇಲೆ ಸಂಯಾವ, ಘೃತ ಪಾಯಸ ಸಂಯಾವಂ, ಗೋಧೂಮಾನ್ನ, ಗೋಧಿಯಿಂದ ಕುಟ್ಟಿ ಮಾಡಿದಂತಹ ಅನ್ನ. ಇಷ್ಟನ್ನು ಯಾರೋ ಪುಣ್ಯಾತ್ಮರು ತಂದು ಕೊಟ್ಟಿದ್ದಾರೆ. ಇವನು, ಇವನ ಮಡದಿ, ಮಕ್ಕಳು ಎಲ್ಲ ಸೇರಿ ಅದನ್ನು ತಿನ್ನಬೇಕಿನ್ನ. ಅಷ್ಟರಲ್ಲಿ ಹಸಿದ ಒಬ್ಬ ಬ್ರಾಹ್ಮಣ ಬಂದ. ಹಸಿವಾಗಿದಪ್ಪ, ಏನಾದರೂ ಕೊಡ್ತೀಯಾ ಅಂತ. 48 ದಿವಸ ನಾನೇ ಉಪವಾಸ ಇದ್ದೇನೆ, ಅನ್ನ ನೀರು ಕಾಣದೆ, ಈಗೇನೋ ಒಂದಿಷ್ಟು ಸಿಕ್ಕಿದೆ, ಅದು ಸ್ವಲ್ಪ, ಅಷ್ಟರೊಳಗೆ ಎಲ್ಲರೂ ಹಂಚಿಕೊಂಡು ನಾವು ತಿನ್ನಬೇಕು. ಇಂಥ ಸಂದರ್ಭದಲ್ಲಿಯೂ ನೀನು ಬಿಡೋದಿಲ್ಲಲ್ಲ ಮಹಾರಾಯ, ನೀ ಎಲ್ಲಿಂದ ಬಂದಿ ಅಂತ ಅನ್ನಲಿಲ್ಲ. ಸಂತೋಷದಿಂದ ಇರೋದರಲ್ಲಿ ಅವನಿಗೂ ಸ್ವಲ್ಪ ತೆಗೆದುಕೊಟ್ಟು ಇನ್ನು ಉಳಿದದ್ರಲ್ಲಿ ತಾವು ತಿನ್ನೋಣ ಅಂತ ಅಂದ್ಕೊಂಡಿದ್ದಾನೆ. ಅಷ್ಟರಲ್ಲಿ ಮತ್ತೊಬ್ಬ ಶೂದ್ರ ಬಂದಿದ್ದಾನೆ. ಹಸಿವಾಗಿದೆ ಅಂತ ಅವನೂ ಕೇಳ್ತಾ ಇದ್ದಾನೆ. ಸರಿಯಪ್ಪ ಅಂತ ಸಂತೋಷದಿಂದ ಅವನಿಗೂ ಬರೀ ಕೊಡೋದಲ್ಲ, ಬೇಜಾರು ಮಾಡಿಕೊಂಡು ತೊಗೊಂಡು ಹೋಗ ಮಹಾರಾಯ ಅಂತ ಮುಖದ ಮೇಲೆ ಒಗೆಯೋದಲ್ಲ, ಕೊಡದೇ ಇದ್ದರೆ ಜನ ಏನೋ ಅಂತಾರೆ, ಮರ್ಯಾದೆ ಹೋಗುತ್ತೆ ಅನ್ನೋ ಸಂಕಟಕ್ಕಲ್ಲ, ಪ್ರೀತಿಯಿಂದ ನಗನಗತ, ಅಸಮಾಧಾನದ ರೇಖೆಯೂ ಮಿಂಚಿನಂತೆ ಹಣೆಯ ಮೇಲೆ ಕಾಣದಂತೆ ಅತ್ಯಂತ ಸಂತೋಷದಿಂದ ಕೊಡ್ತಾ ಇದ್ದಾನೆ.
ಸರಿ ಇನ್ನೇನೋ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನಾದರೂ ತಿನ್ನೋಣ ಅಂತಂದರೆ ಮತ್ತೊಬ್ಬ ಶೂದ್ರ ಅನೇಕ ನಾಯಿಗಳನ್ನು ಕಟ್ಟಿಕೊಂಡು ಬಂದ. ನನಗೂ ಹಸಿವೆಯಾಗಿದೆ, ನಾಯಿಗಳಿಗೂ ಹಸಿವೆಯಾಗಿದೆ, ಏನಾದರೂ ಕೊಡು ಅಂತ. ಅದನ್ನೂ ಕೊಟ್ಟಿದ್ದಾನೆ. ನಾಯಿಗಳಿಗೂ ಸೇರಿದಂತೆ ನಾಯಿಗಳೂ ತಿಂದಿವೆ. ನಾಯಿಯನ್ನು ಕರೆದುಕೊಂಡು ಬಂದ ವ್ಯಕ್ತಿಯು ಅದನ್ನು ಸ್ವೀಕಾರ ಮಾಡಿ ಹೋದ. ಇನ್ನು ಆಹಾರ ಉಳಿಲೇ ಇಲ್ಲ, ನೀರು ಮಾತ್ರ ಉಳಿದಿತ್ತು. ನೀರೇ ಕುಡಿದು ಅಷ್ಟೇ ಸಮಾಧಾನ ಮಾಡಿಕೊಳ್ಳೋಣ, ಅದು ಒಬ್ಬರು ಕುಡಿಯೋ ಅಷ್ಟಿತ್ತು. ಲೋಟ ಎತ್ತಿದ್ದಾನೆ, ಇನ್ನೇನು ಕುಡಿಯಬೇಕು ಅಂತನ್ನೋದರೊಳಗೆ ಮತ್ತೊಬ್ಬ ಚಂಡಾಲ ಬಂದ. ಅವನು ಕೇಳ್ತಾನೆ, ನೀರಡಿಕೆಯಾಗಿದೆ, ನೀರು ಕೊಡ್ತೀಯಾ ಅಂದ. ಆ ನೀರನ್ನು ಮೊದಲನೇ ದಿನ ಬೇಕಾದಷ್ಟು ಸಮೃದ್ಧಿ ಇದ್ದಾಗ ಏನು ದಾನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದ, ಆಗಿರೋ ಸಂತೋಷ, ಆವಾಗಿರೋ ಉತ್ಸಾಹ, ಅದೇ ಶ್ರದ್ಧೆ, ಅದೇ ನಿಷ್ಠೆ, ಅದೇ ತೃಪ್ತಿ ಈಗಲೂ ಹಾಗೇ ಇದೆ. ಹಾಗೇ ನೀರನ್ನು ಕೊಟ್ಟಿದ್ದ. ನ ಕಾಮಯೇಹಂ ಗತಿಮೀಶ್ವರಾಣಂ ಮಹರ್ಧಿಯುಕ್ತಾಮ ಪುನರ್ಭವಂಚ ಆರ್ತಿಂ ಪ್ರಪದ್ಯೇಖಿಲ ದೇಹಭಾಜಾಂ ಅಂತಸ್ಥಿತಾಂ ಏನ ಭವಂತ್ಯ ದುಃಖಾಃ. ನನಗ್ಯಾವ ದೊಡ್ಡ ದೊಡ್ಡ ದೇವತೆಗಳ ಲೋಕಗಳ ಪ್ರಾಪ್ತಿ ಬೇಕಿಲ್ಲ, ಯಾವ ಐಶ್ವರ್ಯ ಬೇಕಿಲ್ಲ, ಅಣಿಮಾದಿ ಅಷ್ಟೈಶ್ವರ್ಯಗಳ ಪ್ರಾಪ್ತಿಯನ್ನು ನಾನು ಬಯಸಿಲ್ಲ. ನನಗೆ ಮೋಕ್ಷವೂ ಬೇಡ, ಏನೂ ಬೇಡ. ಜಗತ್ತಿನಲ್ಲಿ ಹಸಿವು, ನೀರಡಿಕೆ ಮೊದಲಾದ ದುಃಖಗಳಿಂದ ಬಳಲುವ ಜನರ ದುಃಖ ಎಲ್ಲ ನನಗೆ ಬರಲಿ. ನನ್ನ ಪುಣ್ಯದಿಂದ ಏನಾದರೂ ಸಂತೋಷವನ್ನು ಅನುಭವಿಸುವ ಸೌಭಾಗ್ಯ ನನಗಿದ್ದರೆ ಆ ನಗು ಸಂತೋಷ ಅವರಿಗಿರಲಿ. ಇದೇ ದೊಡ್ಡ ತಪಸ್ಸು. ಇದರಿಂದ ಶ್ರೀಹರಿ ಪ್ರೀತನಾಗಲಿ. ಆ ಶ್ರೀಮದ್ ಭಾಗವತದ ನವಮಸ್ಕಂದದಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳುತ್ತಾರೆ, ಒಬ್ಬೊಬ್ಬ ಬ್ರಾಹ್ಮಣನೇ ಬರಲಿ, ಶೂದ್ರನೇ ಬರಲಿ, ಚಂಡಾಲನೇ ಬರಲಿ, ಯಾರು ಬಂದಾಗಲೂ ಶ್ರೀಹರಯೇ ನಮಃ, ಅಂತರ್ಯಾಮಿಯಾದ ಶ್ರೀಹರಿಗೆ ನಾನು ಈ ಅನ್ನವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವ ಅನುಸಂಧಾನದಿಂದ ಸಮರ್ಪಣೆ ಮಾಡಿದ್ದಾನೆ ರಂತಿದೇವ ಅನ್ನುವುದನ್ನು ಒತ್ತು ಕೊಟ್ಟು ವೇದವ್ಯಾಸ ದೇವರು ನವಮಸ್ಕಂಧದಲ್ಲಿ ತಿಳಿಸಿಕೊಡ್ತಾರೆ. ಇದೊಂದು ಯಜ್ಞ ಅಂತ ಭಾವಿಸಿ ಅನ್ನದಾನವನ್ನು ಮಾಡ್ತಾ ಇದ್ದ, ಜಲದಾನವನ್ನು ಮಾಡ್ತಾ ಇದ್ದ. ಇಲ್ಲಿ ಮಹಾಭಾರತದಲ್ಲಿ ಹೇಳ್ತಾ ಇರುವ ಅನ್ನದಾನ ಜಲದಾನಗಳು ಎರಡಕ್ಕೂ ಅತ್ಯಂತ ಶ್ರೇಷ್ಠ ಉದಾಹರಣೆ. ಕಾರಣ, ಅತಿ ಕಷ್ಟದ ಕಾಲದಲ್ಲಿಯೂ ಅನ್ನದಾನ ಜಲದಾನವನ್ನು ಬಿಡದಂತೆ ಅನುಸಂಧಾನ ಭಕ್ತಿ ಶ್ರದ್ಧೆಗಳಿಂದ ಮಾಡಿದಂತಹ ರಂತಿದೇವ. ಅಂತಹ ರಂತಿದೇವನ ಆದರ್ಶ ನಮ್ಮ ಜೀವನದಲ್ಲಿ ಯಥಾಶಕ್ತಿಯಾಗಿ, ಅಷ್ಟೆಲ್ಲ ಉಪವಾಸ ಮಾಡೋ ಪ್ರಸಂಗವೂ ಇಲ್ಲ, ಅಷ್ಟು ಮಾಡಿದಾಗ ಈ ರೀತಿ ಕಷ್ಟ ಬಂದರೂ ದಾನ ಮಾಡೋ ಅಷ್ಟು ಔದಾರ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ದೇವರು ಎಲ್ಲ ಕೊಟ್ಟಾಗ, ಸುಖವಾಗಿದ್ದಾಗಾದರೂ ಪ್ರೀತಿಯಿಂದ ಅನ್ನದಾನ ಜಲದಾನಾದಿಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಅನುಸಂಧಾನದಿಂದ ಮಾಡಿ ಆ ಪುಣ್ಯವನ್ನು ಪಡೆಯಬೇಕು ಅಂತನ್ನುವ ತತ್ವವನ್ನು ಮಹಾಭಾರತದ ಮೂಲಕ ನಾವು ತಿಳಿಯಬೇಕಾಗಿದೆ. ಅನುಸಂಧಾನದ ಬಗ್ಗೆ ಅಂತರ್ಯಾಮಿಯಾದಂತಹ ಪರಮಾತ್ಮನ ಚಿಂತನ, ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಚಿಂತನವನ್ನು ಮಾಡಿ ಯಾವುದೇ ಸತ್ಕರ್ಮಗಳನ್ನು ನಾವು ಮಾಡಬೇಕು ಅಂದರೆ ಮಾತ್ರ ಸಫಲ, ಇಲ್ಲದೇ ಇದ್ದರೆ ಅದು ಸಫಲವಲ್ಲ. ಈ ತತ್ವವನ್ನು ಬಹಳ ಚೆನ್ನಾಗಿ ಮನದಟ್ಟಾಗಿ ರಮಣೀಯವಾಗಿ ಪರಮಾನುಗ್ರಹದಿಂದ ಹೇಳಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ತಾವು ರಚನೆ ಮಾಡಿದ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಮಹಿಮೆಯನ್ನು ತಿಳಿಸ್ತಾರೆ, ಭಗವಂತನ ಮಹಿಮೆಯನ್ನು ತಿಳಿಸ್ತಾರೆ. ಇಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಆ ಪರಮಾತ್ಮನ ಪ್ರೇರಣೆಯಿಂದ ವಾಯುದೇವರು ನಮಗೆ ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ. ಅಂತಹ ಕರ್ಮಗಳಿಂದ ಆ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನೇ ಪ್ರೀತನಾಗಲಿ ಅನ್ನುವ ರೀತಿಯಲ್ಲಿ ಎಷ್ಟು ಸೊಗಸಾಗಿ, ಎಷ್ಟು ಸಂಗ್ರಹ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಮಾಡೋ ಕರ್ಮಗಳು ಅತ್ಯಲ್ಪವಾದ ಕರ್ಮಗಳು. ಆದರೆ ನಮ್ಮ ಒಳಗಿದ್ದು ವಾಯುದೇವರು ಮಾಡಿಸ್ತಾರಲ್ಲ, ಅವರು ಮಾಡೋ ಅನುಸಂಧಾನವೇ ಬೇರೆ, ನಾವು ಮಾಡೋದೇ ಬೇರೆ. ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅಷ್ಟನ್ನು ಮಾಡ್ತೇವೆ. ಸ್ವಲ್ಪ ಸ್ವಲ್ಪ ಭಕ್ತಿ ಬಂದರೆ ಸರಿ, ಹರಿವಾಯು ಗುರುಗಳ ಅನುಗ್ರಹದಿಂದ, ಇಲ್ಲದೇ ಇದ್ದರೆ ಇಲ್ಲ. ಹಾಗೇ ಯಾಂತ್ರಿಕವಾಗಿ ಮಾಡಿ ಮುಗಿಸುವವರು ಬಹಳ. ರಾಘವೇಂದ್ರ ಸ್ವಾಮಿಗಳು ಎಚ್ಚರವನ್ನು ಕೊಡ್ತಾರೆ.
ನಾವು ಕರ್ಮಗಳನ್ನು ಮಾಡ್ತೇವೆ ಅಂದರೆ ನಮ್ಮಲ್ಲಿ ಕರ್ಮಗಳನ್ನು ಮಾಡಿಸುವುದಕ್ಕೆ ವಾಯುದೇವರು ಪ್ರೇರಕರಾಗಿರ್ತಾರೆ. ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಮನಸ್ಸಿನಲ್ಲಿ ಸ್ಕಂದ ಇಂದ್ರರು, ಗರುಡಶೇಷ ರುದ್ರರು, ನಮ್ಮ ಪಂಚಜ್ಞಾನೇಂದ್ರಿಯಗಳಲ್ಲಿ ಸೂರ್ಯಾದಿ ದೇವತೆಗಳು ಪಂಚಕರ್ಮೇಂದ್ರಿಯಗಳಲ್ಲಿದ್ದಾರೆ. ದಕ್ಷ ಪ್ರಜಾಪತಿ ಮೊದಲಾದ ದೇವತೆಗಳು, ಆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಾಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆಗಳು, ಬುದ್ಧಿಭಿಮಾನಿನಿ ಸರಸ್ವತಿ ಇವರೆಲ್ಲರಲ್ಲಿ ಅಂತರ್ಯಾಮಿಯಾಗಿ ಇದ್ದು ಮುಖ್ಯ ಪ್ರಾಣದೇವರು ಕಾರ್ಯವನ್ನು ಮಾಡಿಸ್ತಾರೆ. ಯಾವ ಕಾರ್ಯಗಳನ್ನು ಮಾಡಿಸ್ತಾರೆ? ಅವ್ರದ್ದೇನು ಡಿಪಾರ್ಟ್ಮೆಂಟು, ಎಷ್ಟು ಕಾರ್ಯಗಳನ್ನು ಹಂಚಿಕೊಂಡಿದ್ದಾರೆ? ರಾಘವೇಂದ್ರ ಸ್ವಾಮಿಗಳಂತಾರೆ, ಸರ್ವಕರ್ಮಕರ್ತ ಸರ್ವಕರ್ಮಕಾರಯಿತ್ರ. 1-2 ಕರ್ಮಗಳನ್ನು ಮಾಡುವವರು, ಮಾಡಿಸುವವರಲ್ಲ, ತಾವು ಎಲ್ಲ ಕರ್ಮಗಳನ್ನು ಸ್ವತಃ ಮಾಡ್ತಾರೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ಅರ್ಥಾತ್ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಂದ ಮಾಡಿಸ್ತಾರೆ. ಕೇವಲ ಮಾನವರಿಗೆ ಅಂತ ಅರ್ಥದಲ್ಲಿ ಅಲ್ಲ. ನಮ್ಮ ಯೋಗ್ಯತೆ ಅಂದರೆ ದೇವತೆಗಳಿರಬಹುದು, ಮಾನವರಿರಬಹುದು, ದಾನವರಿರಬಹುದು. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರೆಲ್ಲರ ಕರ್ಮವನ್ನು, ನಮ್ಮೆಲ್ಲರ ಕರ್ಮವನ್ನು ತಾವು ಒಳಗೆ ಮಾಡಿ ನಮ್ಮಿಂದ ಮಾಡಿಸುವಂತಹ ಮಹಾನುಭಾವರು ಮುಖ್ಯ ಪ್ರಾಣದೇವರು. ಇನ್ನೊಂದು ಭಾವ ಸರ್ವಕರ್ಮಕರ್ತ ಎಂಬ ರಾಘವೇಂದ್ರ ಸ್ವಾಮಿಗಳವರ ಮಾತಿಗೆ ವೇದೋಕ್ತವಾದ ಸಕಲ ಕರ್ಮಗಳನ್ನೂ ಮಾಡುವವರು ವಾಯುದೇವರು. ಶ್ರೀಮದಾಚಾರ್ಯರು ತೃತೀಯಾಧ್ಯಾಯದಲ್ಲಿ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅದನ್ನು ವಿವರಣೆ ಮಾಡ್ತಾ ಟೀಕಾಕೃತ್ಪಾದರು ಸ್ಪಷ್ಟವಾಗಿ ಹೇಳುತ್ತಾರೆ. ಸುಧಾ ಗ್ರಂಥದಲ್ಲಿ, ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ, ದೇವತೆಗಳೇ ವೇದೋಕ್ತವಾದಂತಹ ಸಕಲ ಕರ್ಮಗಳನ್ನು ಮಾಡುವವರು. ಅರ್ಧಮೇವ ಮುನಯಃ, ವೇದೋಕ್ತವಾದ ಸಕಲ ಕರ್ಮಗಳನ್ನು ಮಾಡುವುದಕ್ಕೆ ಮುನಿಗಳಿಗೆ ಆಗುವುದಿಲ್ಲ. ಅರ್ಧ ಮಾಡ್ತಾರೆ, 50 ಭಾಗ ಮಾಡ್ತಾರೆ, ಇನ್ನು 50 ಭಾಗ ಮಾಡಲಿಕ್ಕಾಗೋದಿಲ್ಲ. ದಶಾಂಶತೋ ಮನುಷ್ಯ, 10% ಮಾತ್ರ ಮನುಷ್ಯರು ಮಾಡ್ತಾರೆ. ಇನ್ನು 90% ಕರ್ಮಗಳನ್ನು ಮಾಡಲಿಕ್ಕೆ ಮನುಷ್ಯರಿಗೆ ಆಗುವುದಿಲ್ಲ. ಅನೇಕ ಮಹನೀಯರು ಅರ್ಥ ಮಾಡಿಕೊಳ್ಳಬೇಕು. ಅನೇಕ ಸಜ್ಜನರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳನ್ನು ವ್ಯವಸ್ಥಿತವಾಗಿ ಶುದ್ಧವಾದ ರೀತಿಯಲ್ಲಿ ಮಾಡುತ್ತಾರೆ, ಅಭಿನಂದನೆಗೆ ಪಾತ್ರರು. ಆದರೆ ಜೊತೆಗೆ ನಾವೆಲ್ಲ ಕರ್ಮಗಳನ್ನು ಚಾಚೂ ತಪ್ಪದೇ ಮಾಡ್ತೇವೆ, ಇನ್ನೇನು ಉಳಿದೇ ಇಲ್ಲ ಅನ್ನೋ ಭಾವನೆ ಒಂದೇನಾದರೂ ಜೊತೆಗೆ ಸೇರಿದರೆ ಮಾತ್ರ ಅದು ಸರಿಯಾದದ್ದಲ್ಲ. ಟೀಕಾಕೃತ್ಪಾದರಂತಾರೆ, ದಶಾಂಶತೋ ಮನುಷ್ಯ, 10% ಮಾಡೋದಕ್ಕೆ ನಮಗೆ ಸಾಧ್ಯವಾಗತ್ತೆ, ಪೂರ್ಣವಾಗಿ ಮಾಡಲಿಕ್ಕೆ ನಮಗಾಗೋದಿಲ್ಲ ವಿಹಿತ ಕರ್ಮಗಳನ್ನು. ಈ ಪರಿಸ್ಥಿತಿ ನಮ್ಮದಾಗಿದೆ. ಹೀಗಿರುವಾಗ ಪೂರ್ಣವಾಗಿ ಮಾಡುವವರು ಹಾಗಾದರೆ ದೇವತೆಗಳು. ವಾಯುದೇವರು ದೇವತೋತ್ತಮರು. ದೇವತೋತ್ತಮರಾದ ವಾಯುದೇವರು ಹಾಗಾದರೆ ಪರಿಪೂರ್ಣವಾಗಿ ವೇದೋಕ್ತ ಕರ್ಮಗಳನ್ನು ಮಾಡುವಂತಹ ಮಹಾನುಭಾವರು, ಸರ್ವಕರ್ಮಕರ್ತ. ಆ ವೇದೋಕ್ತವಾದ ಸರ್ವಕರ್ಮಗಳನ್ನು ವಾಯುದೇವರು ಮಾಡುವಾಗಲೂ ಕೂಡ ಹೇಗೆ ಮಾಡ್ತಾರೆ? ಪರಮಭಕ್ತಿಪೂರ್ವಕವಾಗಿ ಮಾಡುತ್ತಾರೆ. ಅವರಿಗೆ ಭಕ್ತಿ ಅಂತ ಹೆಸರು. ಮೋಕ್ಷ ಸಾಧನವಾದ ಭಕ್ತಿಯನ್ನು ನಮ್ಮೆಲ್ಲರಿಗೆ ನೀಡುತ್ತಾರೆ. ಆದ್ದರಿಂದ ಭಕ್ತಿ ಅನ್ನೋ ಹೆಸರಿನ ವಾಯುದೇವರ ಒಂದು ರೂಪ ಇದೆ, ಮುಕ್ತಿಪ್ರದ ಭಕ್ತಿನಾಮಕ ಅಂತ. ಹೀಗಾಗಿ ಅವರಿಗೆ ಭಕ್ತಿ ಇದೆ ಅಂತೇನು ಹೇಳೋದು? ಅಪಾರವಾದ ಭಕ್ತಿ. ಜ್ಞಾನ ಹಾಗೂ ಸ್ನೇಹಗಳು ಸೇರಿದರೆ ಭಕ್ತಿ. ಅವರಿಗಿರೋ ಜ್ಞಾನ ಅಪಾರವಾದ ಜ್ಞಾನ, ಹೀಗಾಗಿ ಅದಕ್ಕೆ ತಕ್ಕಂತೆ ಸ್ನೇಹವೂ ಅವರಲ್ಲಿ ಅಪಾರವಾಗಿದೆ. ಅಂತಹ ಭಕ್ತಿಪೂರ್ವಕವಾಗಿ ಕರ್ಮಗಳನ್ನು ಮಾಡುತ್ತಾರೆ. ನೋಡಿ, ಎಲ್ಲ ಕರ್ಮಗಳನ್ನು ಮಾಡುತ್ತಾರೆ, ವೇದೋಕ್ತವಾದ ಸಕಲ ಕರ್ಮಗಳನ್ನು, ಶಾಸ್ತ್ರೋಕ್ತವಾದ ಸಕಲ ಕರ್ಮಗಳನ್ನು, ವೇದದಲ್ಲಿ ಹೇಳಿದ್ದು, ಮಹಾಭಾರತದಲ್ಲಿ ಹೇಳಿದ್ದು ಇತ್ಯಾದಿ ಸಕಲ ವಿಹಿತ ಕರ್ಮಗಳನ್ನೂ ಕೂಡ. ಈಗೆಲ್ಲ ಕೇಳ್ತಾ ಇದ್ದೀರಿ ಅನ್ನದಾನಾದಿಗಳನ್ನು, ಎಲ್ಲ ಕರ್ಮಗಳನ್ನು ಮಾಡುತ್ತಾರೆ ವಾಯುದೇವರು. ಇಂಥದನ್ನು ಮಾಡೋದಿಲ್ಲ ಅಂತಿಲ್ಲ, ವಿಹಿತವಾದ ಸಕಲ ಕರ್ಮಗಳನ್ನೂ ಮಾಡ್ತಾರೆ. ಒಂದೊಂದು ಕರ್ಮಗಳನ್ನು ಮಾಡುವಾಗಲೂ ಅನಂತ ಭಕ್ತಿಪೂರ್ವಕವಾಗಿ ಮಾಡುತ್ತಾರೆ, ಅಷ್ಟು ಶ್ರದ್ಧೆಯಿಂದ ಮಾಡುತ್ತಾರೆ. ಒಂದೇ ಒಂದು ಮಂಗಳಾರತಿ ಇರ್ಬೋದು, ನಾವು ಮಂಗಳಾರತಿಯನ್ನು ಮಾಡ್ಬೋದು, ನಮಗಿಂತಲೂ ಉತ್ತಮರಾದ ಜ್ಞಾನಿಗಳು ಮಂಗಳಾರತಿ ಮಾಡ್ತಾರೆ.
ದೇವತೆಗಳು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ. ಪುಣ್ಯ ಸಮಾನ ಅಲ್ಲ. ಕಾರಣ ನಮಗಿರೋ ಭಕ್ತಿ ಬಹಳ ಸ್ವಲ್ಪ, ಒಂದು ಪರಮಾಣುವಿನಷ್ಟು ಭಕ್ತಿ ಇರ್ತದೆ. ನಮಗಿಂತಲೂ ಉತ್ತಮರಾದ ಜ್ಞಾನಿಗಳಿಗೆ ಇನ್ನೂ ವಿಶಿಷ್ಟವಾದಂತಹ ಭಕ್ತಿ, ದೇವತೆಗಳಿಗೆ ಅದಕ್ಕಿಂತಲೂ ಉತ್ತಮವಾದ ಭಕ್ತಿ, ಅನಂತವಾದ ಭಕ್ತಿಯಿಂದ ವಾಯುದೇವರು ಅದೇ ಒಂದು ಮಂಗಳಾರತಿಯನ್ನು ಮಾಡಿದರೆ, ಶ್ರೀಮದ್ ಆಚಾರ್ಯರು ಒಂದು ಆರತಿಯನ್ನು ಎತ್ತಿದರೆ ಅದಕ್ಕೆ ಬರುವಂತಹ ಪುಣ್ಯವೇ ಬೇರೆ. ನಮಗೂ ಒಂದು ಪುಣ್ಯ ಬಂತು, ಅವ್ರಿಗೂ ಒಂದು ಪುಣ್ಯ ಬಂತು ಅಂತ ತಿಳಿಯೋದಲ್ಲ. ಅವರು ಮಾಡಿದ ಆ ಕರ್ಮದಿಂದ ಅವರಿಗೆ ಬರೋ ಪುಣ್ಯವೇ ಅಷ್ಟು ಅದ್ಭುತವಾದ ಪುಣ್ಯ. ಯಾಕೆಂದರೆ ಅಷ್ಟು ಭಕ್ತಿ, ಅಷ್ಟು ಜ್ಞಾನ, ಅಷ್ಟು ನಿಷ್ಕಾಮವಾಗಿ ಮಾಡ್ತಾರೆ. ಹೀಗಾಗಿ ಆ ಪುಣ್ಯ ಎಲ್ಲ ಪರಮಾತ್ಮನ ಮಹಾಪ್ರೀತಿಗೆ ಸಾಧನ, ಮೋಕ್ಷದಲ್ಲಿ ಅವರಿಗೆ ಆನಂದಾತಿಶಯಕ್ಕೆ ಸಾಧನವಾದದ್ದು. ಯಾವ ಕಾಮನೆಯೂ ಇಲ್ಲದೇ ಇದ್ದಂತೆ ಮಾಡುತ್ತಾರೆ. ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿಜ್ಞಾನದಯಾದಿಭಿ ಕಿಂ ತಸ್ಯ ಕಾಮುಕಜನೈ ಕೃತಯ ಪರಿಚರ್ಯಯ. ಯಾವ ಅಪೇಕ್ಷೆ ಇಲ್ಲದೆ ಶುದ್ಧವಾದ ಭಕ್ತಿ ಜ್ಞಾನಾದಿ ಪುರಸ್ಸರವಾಗಿ ಮಾಡುವಂತಹ ಕರ್ಮಗಳಿಂದ ಪರಮಾತ್ಮ ಅತ್ಯಂತ ಪ್ರಸನ್ನನಾಗ್ತಾನೆ. ಆ ರೀತಿ ಕರ್ಮಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವ ಮಹಾನುಭಾವರು ವಾಯುದೇವರು. ಹೀಗೆ ಸರ್ವಕರ್ಮಕರ್ತ, ಅಂತಹ ಭಕ್ತಿ, ಅಂಥ ವೈರಾಗ್ಯ, ಅಂಥ ಶ್ರದ್ಧೆಯಿಂದ ನಿಷ್ಕಾಮವಾಗಿ ಆ ಪರಮಾತ್ಮನ ಪ್ರೀತಿಗಾಗಿ ಸರ್ವಕರ್ಮಗಳನ್ನು ಮಾಡತಕ್ಕಂತಹ ಮಹಾನುಭಾವರು ನಮ್ಮ ಶ್ರೀಮದ್ ಆಚಾರ್ಯರು, ನಮ್ಮ ಅಂತರ್ಯಾಮಿಯಾಗಿದ್ದು ಅವರು ನಮ್ಮಿಂದ ಕರ್ಮವನ್ನು ಮಾಡಿಸ್ತಾರೆ ಅನ್ನುವ ಅನುಸಂಧಾನ ಮಾಡಿಯಪ್ಪ ಅಂತ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಸರ್ವಕರ್ಮಕರ್ತ, ತಾವಷ್ಟು ಕರ್ಮಗಳನ್ನು ಮಾಡಿ ಕೂಡ್ಬೋದಾಗಿತ್ತಲ್ಲ, ಅವ್ರಿಗೆ ಏನು ಕಡಿಮೆ ಇದೆ? ಅವರು ಮಾಡಿದ ಕರ್ಮಗಳಿಂದ ಅವರಿಗೆ ಸಿಗೋ ಆನಂದ ಪರಂಪಾರ ಆನಂದ, ಅನಂತ ಆನಂದವನ್ನು ಅನುಭವಿಸುವ ಮಹಾ ಸೌಭಾಗ್ಯ ಇದ್ದಾಗ ಸಾಕು, ಏನು ಕೊರತೆ ಇದೆ ಅಂತ ಸುಮ್ಮನೆ ಇರಬಹುದಾಗಿತ್ತು. ಸರ್ವಕರ್ಮ ಕಾರಯಿತ್ರ, ನಮ್ಮ ಮೇಲಿನ ಪ್ರೀತಿಯಿಂದ, ಅನುಗ್ರಹ ಬುದ್ಧಿಯಿಂದ, ವಾತ್ಸಲ್ಯದಿಂದ ಪರಮಾತ್ಮನ ಆಜ್ಞೆ ಇದೆ ಎನ್ನುವುದಕ್ಕೋಸ್ಕರ ನಮ್ಮೆಲ್ಲರಲ್ಲಿದ್ದು ಸತ್ಕರ್ಮಗಳನ್ನು ಮಾಡಿಸ್ತಾರೆ. ಹೀಗಾಗಿ ನಾವು ಇವತ್ತೇನಾದರೂ ಧರ್ಮ ಮಾರ್ಗದಲ್ಲಿದ್ದೇವೆ, ಏನಾಹಮಿಹ ದುರ್ಮಾರ್ಗಾದುದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮ್ಯಹಂ. ನಾವು ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅಂದರೆ ವಾಯುದೇವರ ಅನುಗ್ರಹದಿಂದ. ಈ ಅನುಸಂಧಾನವನ್ನು ಮಾಡಿ ಒಬ್ಬರಲ್ಲ ಇಬ್ಬರಲ್ಲ, ಜಗತ್ತಿನಲ್ಲಿರುವ ಅನಂತ ಸಜ್ಜನರಿಂದ ಸತ್ಕರ್ಮಗಳನ್ನು ಮಾಡಿಸ್ತಾರೆ. ಅಸಜ್ಜನರಿಂದ ಅಸತ್ಕರ್ಮಗಳನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ಮಾಡಿಸುವವರು ವಾಯುದೇವರೇ. ಮಾಡಿಸಿ ಅವರಿಗೆ ದುರ್ಗತಿಯನ್ನು ಕೊಡಿಸಬೇಕು ಅಂತ ದೇವರ ಆಜ್ಞೆ ಇದೆ. ಆ ಕಾರ್ಯವನ್ನು ಮಾಡಿದರೂ ವಾಯುದೇವರಿಗೆ ಬರೋದು ಪುಣ್ಯವೇ. ಹರಿಯಾಜ್ಞಾಕರಣಾದೇವ ಪುಣ್ಯಮೇ ವಿರವಾಪ್ಯತೆ. ಅವರವರಿಗೆ ಯೋಗ್ಯವಾದಂತಹ ಕರ್ಮಗಳನ್ನು ಮಾಡಿಸಿ ಅವರಿಗೆ ಯೋಗ್ಯವಾದ ಗತಿಯನ್ನು ಕೊಡ್ತಾರೆ. ಸಜ್ಜನರಿಗೆ ಉತ್ತಮವಾದಂತಹ ಗತಿಯನ್ನು ನೀಡಿಸ್ತಾರೆ. ನೀಡುವಂತೆ ಕರ್ಮಗಳನ್ನು ಮಾಡಿಸಿ ಅನುಗ್ರಹ ಮಾಡುತ್ತಾರೆ ಎಂಬುದಾಗಿ ಅನುಸಂಧಾನ ಮಾಡಿ ಇಂತಾರೆ ರಾಘವೇಂದ್ರ ಸ್ವಾಮಿಗಳು. ಸರ್ವಕರ್ಮಕರ್ತ ಸರ್ವಕರ್ಮ ಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಪಕೇಣ. ಕರ್ಮಗಳ ಸಮರ್ಪಣೆ, ಪ್ರತಿಯೊಂದು ಕರ್ಮಗಳನ್ನು ಸಮರ್ಪಣೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಏನು ಆ ಪ್ರತಿಯೊಂದು ಕರ್ಮ ಅನ್ನೋದರ ಅರ್ಥವೇ ನಮಗಾಗುವುದಿಲ್ಲ. ಯಾಕೆ? ಅರ್ಥವಾಗ್ಬೋದಲ್ಲ. ಒಂದು ಕರ್ಮ, ಯಜ್ಞ ಒಂದು ಕರ್ಮ, ನಿಜ. ಯಜ್ಞ ಅನ್ನೋದು ಒಂದು ಕರ್ಮ. ಆ ಕರ್ಮದ ಆದಿ ಮಧ್ಯ ಅಂತ್ಯದಲ್ಲಿ ಸಮರ್ಪಣೆ ಮಾಡಿ, ಬರೇ ಕೊನೆಗೆ ಸಮರ್ಪಣೆ ಮಾಡಬೇಡಿ ಅಂತಾರೆ ಗೀತೆಯಲ್ಲಿ, ಗೀತಾ ತಾತ್ಪರ್ಯದಲ್ಲಿ. ಕೊನೆಗೆ ಮಾತ್ರ ಸಮರ್ಪಣೆ ಮಾಡಿದರೆ ತ್ರೈವಿಧ್ಯರು ಅಂತಾಗ್ತಾರೆ. ನಿಜವಾದ ಭಾಗವತರು ಭಗವದ್ಭಕ್ತರು ಅಂತಾಗಬೇಕಾದರೆ ಆದಾವಂತೇಚ ಮಧ್ಯೇಚ, ಆದಿ ಮಧ್ಯ ಅಂತ್ಯದಲ್ಲಿಯೂ ಭಗವಂತನ ಕರ್ತೃತ್ವವನ್ನು ಚಿಂತನೆ ಮಾಡಿ ದೇವರಿಗೆ ಅರ್ಪಿಸಿ ಅಂತ. ಸರಿ, ಇದು ಯಜ್ಞ ಅನ್ನೋದನ್ನು ಒಂದು ಕರ್ಮ ಅಂತ ಇಟ್ಕೊಂಡ್ರೆ ಸರಿ. ಯಜ್ಞದೊಳಗೆ ಕೆಲವು ಅವಾಂತರ ಕರ್ಮಗಳಿವೆ. ಆಚಮನ ಇದೊಂದು ಕರ್ಮ, ಹೌದೋ ಅಲ್ವೋ? ಆ ಕರ್ಮಕ್ಕೂ ಆದಿ ಮಧ್ಯ ಹಂತದಲ್ಲಿ ದೇವರಿಗೆ ಸಮರ್ಪಣೆ ಮಾಡಬೇಕಲ್ವ? ಹಾಗಾದರೆ ಆಗತ್ತಾ? ಕೆ ಕೃಷ್ಣಾರ್ಪಣಮಸ್ತು, ಶ ಕೃಷ್ಣಾರ್ಪಣಮಸ್ತು, ವಾಯ ಕೃಷ್ಣಾರ್ಪಣಮಸ್ತು, ಸ್ವಾಹ ಕೃಷ್ಣಾರ್ಪಣಮಸ್ತು. ಹೇಗಾಗತ್ತೆ? ನಮ್ಮಿಂದ ಆಗುವುದಿಲ್ಲ ಇದು. ಒಂದೊಂದು ಅಕ್ಷರದ ಉಚ್ಚಾರಣೆಯನ್ನು ಒಂದೊಂದು ಕರ್ಮ ಅಂತ ಹಿಡಿದರೆ ಆ ಕರ್ಮವನ್ನು ಸಮರ್ಪಣೆ ಮಾಡಬೇಕಲ್ವಾ?
ಹೀಗೆ ಆಲೋಚನೆ ಮಾಡ್ತಾ ಹೋದರೆ ಬಹಳ ಕಷ್ಟ ಇದೆ. ಅದು ನಮ್ಮ ಯೋಗ್ಯತೆಯೇ ಅಲ್ಲ. ಆದರೆ ವಾಯುದೇವರಿಗೆ ಅದು ಅಸಾಧ್ಯ ಅಲ್ಲ. ಇದೇನು, ಈ ಕಡೆಗೆ ಉಚ್ಚಾರಣೆಯನ್ನು ಮಾಡಬೇಕು, ಆ ಕಡೆಗೆ ಸಮರ್ಪಣೆಯನ್ನು ಮಾಡಬೇಕು, ಎರಡೂ ಕೆಲಸ ಒಂದೇ ಹೊತ್ತಿಗೆ, ಎರಡಲ್ಲ ಅನಂತ ಕೆಲಸ ಒಂದೇ ಹೊತ್ತಿಗೆ ಮಾಡ್ತಾರೆ ಅವರು. ಅನಂತಾನಂತ ಜೀವರಾಶಿಗಳಿಗೆ ಏಕಕಾಲಕ್ಕೆ ಎಲ್ಲರಿಂದಲೂ ಶ್ವಾಸೋಚ್ಛ್ವಾಸ ಮಾಡಿಸಬೇಕು. ಹೇಗೆ? ಅನಂತಾನಂತ ಜೀವರಾಶಿಗಳೆಲ್ಲ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಂದ ಪಡೆಯುವ ಜ್ಞಾನಗಳು ಹಾಗೂ ಕರ್ಮಗಳು ಇವುಗಳೆಲ್ಲವನ್ನು ಆ ದೇವತೆಗಳಿಗೂ ಪ್ರೇರಿಸಿ ಆ ಜ್ಞಾನವನ್ನು ಕೊಡಬೇಕು, ಅವರಿಗೆ ಆ ಕರ್ಮಗಳನ್ನು ಮಾಡಿಸಬೇಕು. ಹೇಗೆ? ಎಲ್ಲ ಜಡ ಪದಾರ್ಥಗಳಲ್ಲಿಯೂ ಅಂತರ್ಯಾಮಿಗಳಾಗಿದ್ದು ನಿಯಾಮಕರಾಗಿದ್ದು ಅವುಗಳ ಗುಣಧರ್ಮಗಳನ್ನೆಲ್ಲ ನಿಯಂತ್ರಣ ಮಾಡಬೇಕು. ಹೇಗೆ? ವೇದೋಕ್ತವಾದ ಎಲ್ಲ ಗುಣಗಳ ಉಪಾಸನೆಯನ್ನು, ಮಹಾಭಾರತೋಕ್ತವಾದ ಗುಣಗಳನ್ನು, ಅಲ್ಲಿಯೂ ಹೇಳದೆ ಸಂಪ್ರದಾಯದಿಂದ ಬಂದ ಗುಣಗಳನ್ನೆಲ್ಲ ವಾಯುದೇವರು ಉಪಾಸನೆ ಮಾಡಬೇಕು. ಅದು ಹೇಗೆ? ಯಾವಾಗ ಆಗತ್ತೆ ಆವಾಗ ಅಷ್ಟಷ್ಟು ಮಾಡಬಟ್ಟು ಇಡೀ ತಮ್ಮ ಜೀವನದಲ್ಲಿ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ದಿನಚರಿ ಮಾಡಿಕೊಂಡು ಒಂದೊಂದು ದಿವಸ ಬುಧವಾರ ಒಂದು, ಸೋಮವಾರ ಒಂದು, ಹೀಗೇನೇನೋ ಒಂದೊಂದು ವ್ಯವಸ್ಥೆ ಮಾಡಿಕೊಂಡು ಉಪಾಸನೆ ಮಾಡ್ತಾರೆ ಅಂತಾನೆ ರಾಘವೇಂದ್ರ ಸ್ವಾಮಿಗಳಂತಾರೆ. ಹಾಗೆಲ್ಲ ತಿಳಿಬೇಡಿ. ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವೋತ್ಪಾದಕ ಸರ್ವದಾ ಪರಮಾತ್ಮ ಎಲ್ಲ ಹೊತ್ತಿಗೂ ಎಲ್ಲ ಕಡೆಗೂ ಸರ್ವಾಕಾರನಾಗಿದ್ದಾನೆ ಇತ್ಯಾದಿಯಾಗಿ ಮುಕ್ತಿಯಲ್ಲಿದ್ದಾಗ ಹೇಗೆ ನಿರಂತರವಾಗಿ ಭಗವಂತನ ಚಿಂತನೆ ಇದೆ, ಹಾಗೆ ವಾಯುದೇವರಿಗೆ ಸಂಸಾರದಲ್ಲಿರುವಾಗ ಇಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಆಲೋಚನೆ ಮಾಡಿದಾಗ ಅವರಿಗೆ ಉಂಟು, ಇನ್ನುಳಿದ ಹೊತ್ತಿನಲ್ಲಿ ಇಲ್ಲ ಅಂತ. ಆದರೆ ಆ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತನ್ನುವ ಸಂಕಲ್ಪವನ್ನು ಅವರು ಮಾಡಿದಾಗೆಲ್ಲ, ಆಲೋಚನೆ ಮಾಡಿದಾಗೆಲ್ಲ ಅವರಿಗಿಷ್ಟೆಲ್ಲ ಅನುಸಂಧಾನ ಬರುವುದಕ್ಕೆ ಸಾಧ್ಯ ಇದೆ. ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ. ಶಬ್ದ ಸಣ್ಣದು, ಸರ್ವ ಅಂದರೆ ಅದರ ಅರ್ಥ ಎಷ್ಟು ದೊಡ್ಡದಿದೆ. ಜಗತ್ತಿನೊಳಗಿರುವ ಅನಂತ ಜೀವರಾಶಿಗಳು, ಅವರ ಅನಂತ ಕರ್ಮಗಳು, ಅವರ ಅನಂತ ಮನೋವೃತ್ತಿಗಳು, ಆ ಅನಂತ ಕರ್ಮಗಳ ಅಭಿಮಾನಿಗಳು, ಆ ಒಬ್ಬೊಬ್ಬರ ಮತ್ತೆ ಅನಂತ ಕರ್ಮಗಳು, ಇದು ಅಪರ್ಯವಸಿತ ಪರಂಪರೆ. ಅನಂತ ಜಲಪರ ಪೃಥ್ವಿ ಜಲ ಮೊದಲಾದವುಗಳ ಪರಮಾಣುಗಳು, ಆ ಒಂದೊಂದು ಪರಮಾಣುಗಳಲ್ಲಿರುವ ಅನಂತ ಭಾಗಗಳು, ಅಲ್ಲಿರುವ ಪರಮಾತ್ಮನ ರೂಪಗಳು, ಆ ಭಗವಂತನ ಒಂದೊಂದು ರೂಪಗಳಿಗೂ ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ಅವತಾರಗಳು, ಅನಂತ ಅವಯವಗಳು, ಅವುಗಳಲ್ಲಿ ಇರುವಂತಹ ಮಹಾಮಹಿಮೆ ಜಗತ್ಸೃಷ್ಟೃತ್ವ, ಅವುಗಳೆಲ್ಲವೂ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ. ಇದನ್ನು ಚಿಂತನೆ ಮಾಡಬೇಕಾದರೆ ವಾಯುದೇವರಿಗೆ ಪರಮಾತ್ಮನ ಅನುಗ್ರಹದಿಂದ, ಯಸ್ತತ್ ಪ್ರಸಾದಾತ್, ಆ ಭಗವಂತನ ಪರಮಾನುಗ್ರಹದಿಂದ ಸುಲಭವಾಗಿ ಸಾಧ್ಯ ಇದೆ. ಅಂಥವರಿಗೆ ಏಕಕಾಲಕ್ಕೆ ಎರಡನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ. ಹೀಗಾಗಿ ಆ ವಾಯುದೇವರು ಎಲ್ಲ ಕರ್ಮಗಳನ್ನು ಮಾಡುವಾಗಲೂ ನಿರಂತರವಾಗಿ ಕ್ಷಣಕ್ಕೆ ಅಲ್ಲ, ಕ್ಷಣದೊಳಗಿನ ಅತಿ ಸೂಕ್ಷ್ಮ ಭಾಗಗಳಲ್ಲಿಯೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಪ್ರತ್ಯೇಕವಾಗಿ ಆ ಕರ್ಮಗಳನ್ನು ದೇವರ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡುತ್ತಿರ್ತಾರೆ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಬರ್ತದೆ, ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ. ತಮ್ಮ ಪ್ರತಿಯೊಂದು ದಿನಚರಿಯ ಕರ್ಮಗಳನ್ನು ಪ್ರತ್ಯೇಕವಾಗಿ ಗುರುಗಳಿಗೆ, ಸತ್ಯನಾಥರಿಗೆ, ಅವರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದರಂತೆ. ವಾಯುದೇವರಿಗೆ ಸಮಾನವಾಗಿ ಅಂತ ಸರ್ವಥಾ ಹೇಳ್ತಾ ಇಲ್ಲ. ವಾಯುದೇವರ ಪರಮಾನುಗ್ರಹದಿಂದ ಯಥಾಶಕ್ತಿಯಾಗಿ ನಮಗಿಂತಲೂ ಬಹಳಷ್ಟು ಅಧಿಕವಾದ ರೀತಿಯಲ್ಲಿ, ಒಟ್ಟು ದಿನಕ್ಕೊಂದು ಸಲ ಬೆಳಗ್ಗೆ ಸಾಯಂಕಾಲ ಗುರುಗಳಿಗೆ ನಮಸ್ಕಾರ ಮಾಡದಂತೆ ಒಂದೊಂದು ಕರ್ಮಗಳನ್ನು, ಒಂದು ಅರ್ಚನೆ ಮಾಡಿದರೆ, ತುಳಸಿ ಏರಿಸಿದರೆ ರಾಮದೇವರಿಗೆ ತುಳಸಿ ಏರಿಸುವ ಪುಷ್ಪವನ್ನು ಸಮರ್ಪಣೆ ಮಾಡುವ ಈ ಮಹಾ ಸೌಭಾಗ್ಯವನ್ನು ಕೊಟ್ಟ ಗುರುಗಳು, ಅವರಲ್ಲಿ ಅಂತರ್ಯಾಮಿಯಾದ ಶ್ರೀಮದಾಚಾರ್ಯರು, ರಾಮದೇವರೇ ಈ ಭಾಗ್ಯ ಕೊಟ್ಟದ್ದು ಅಂತ ಸಮರ್ಪಣೆ ಮಾಡೋದು. ಹೀಗೆ ಮಾಡ್ತಾ ಇದ್ದರು ಅಂತ ವರ್ಣನೆ ಇದೆ. ಹೀಗೆ ಗುರುಗಳ ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದ ಸತ್ಯಾಭಿನವರ ಮಹಿಮೆ ಹೀಗಿದ್ದರೆ, ಜಗದ್ಗುರುಗಳಾದಂತಹ ಸರ್ವಾಂತರ್ಯಾಮಿಗಳಾದ ಜೀವೋತ್ತಮರಾದ ಮಹಾನುಭಾವರ ಮಹಿಮೆ ಎಂಥದ್ದು, ಅದನ್ನು ರಾಯರು ನಮಗೆ ತಿಳಿಸಿಕೊಟ್ಟು ಪರಮೋಪಕಾರ ಮಾಡ್ತಾರೆ. ಹೀಗೆ ಅನುಸಂಧಾನ ಮಾಡಿ ಶ್ರೀಮದಾಚಾರ್ಯರನ್ನು ನೀವು ಕಾಣುವಾಗ ಈ ರೀತಿಯಲ್ಲಿ ಕಾಣಿ ಅಂತ ಕಣ್ಣು ತೆರೆದು ತೋರಿಸಿ ಉದ್ಧಾರ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಹಾಗೆ
ಆ ವಾಯುದೇವರ ಚಿಂತನವನ್ನು ಮಾಡಿ ಅಂತ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದಾದಿ ಮಹನೀಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ ವಿಷಯಗಳನ್ನೆಲ್ಲ ಸಾರ ಸಂಗ್ರಹವನ್ನು ತೆಗೆದು ಸುಲಭವಾಗಿ ಅನುಸಂಧಾನ ಮಾಡುವುದಕ್ಕೆ ಸುಲದ ಬಾಳೆಹಣ್ಣಿನಂತೆ ಕೈಯಲ್ಲಿ ಕೊಟ್ಟು ಉಪಕಾರ ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳವರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕಾದರೆ ರಾಘವೇಂದ್ರ ಸ್ವಾಮಿಗಳವರು ಉಪದೇಶ ಮಾಡಿದ ರೀತಿಯಲ್ಲಿ ವಾಯುದೇವರನ್ನು, ರಾಘವೇಂದ್ರ ಸ್ವಾಮಿಗಳವರು ಉಪದೇಶ ಮಾಡಿದ ರೀತಿಯಲ್ಲಿ ಆ ಭಗವಂತನನ್ನು ಪದೇ ಪದೇ ನಮ್ಮ ಶಕ್ತಿ ಅನುಸಾರ ನಾವು ಚಿಂತನ ಮಾಡಿ ಆ ಸರ್ವಕರ್ಮ ಕರ್ತೃವಾದ ಸರ್ವಪ್ರೇರಕನಾದ ಸರ್ವಾಂತರ್ಯಾಮಿಯಾಗಿ ಅನುಗ್ರಹ ಮಾಡುವ ವಾಯುದೇವರು, ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಅನಂತ ಗುಣಪರಿಪೂರ್ಣನಾದಂತಹ ಸರ್ವದೋಷ ದೂರ ಅನಂತ ಉಪಕಾರಕನಾದ ಪರಮಾತ್ಮ, ಆ ಪರಮಾತ್ಮನ ಅನುಸಂಧಾನವನ್ನು ಮಾಡಿ ನಾವು ಸಮರ್ಪಣೆ ಮಾಡಬೇಕು. ಆಗ ನಾವು ಮಾಡಿದಂತಹ ಕರ್ಮಗಳು ಸಾರ್ಥಕವಾಗುತ್ತೆ. ಗೀತಾ ವಿವೃತಿ ಮೊದಲಾದ ಗ್ರಂಥಗಳನ್ನು ಕರ್ಮಗಳನ್ನು ಮಾಡುವಾಗ ಹೇಳುವ ಮಂತ್ರಗಳ ಅರ್ಥವನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತ ತಿಳಿಸೋದಕ್ಕೆ ಮಂತ್ರಾರ್ಥ ಮಂಜರಿಯನ್ನು ರಚನೆ ಮಾಡಿಕೊಟ್ಟು ಮಾರ್ಗದರ್ಶನ ಮಾಡಿ ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯದಲ್ಲಿ ಟೀಕಾಕೃತ್ಪಾದರು ಋಗ್ಭಾಷ್ಯ ಟೀಕೆಯಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ತಿಳಿಯಾಗಿ ತಿಳಿಸಿಕೊಟ್ಟು ಮಂತ್ರಾರ್ಥಾನುಸಂಧಾನಪೂರ್ವಕವಾಗಿ ನೀವು ಯಜ್ಞಯಾಗಾದಿಗಳನ್ನು ಸತ್ಕರ್ಮಗಳನ್ನು ಸಂಧ್ಯಾವಂದನಾದಿಗಳನ್ನು ಮಾಡಿ ಅಂತ ತೋರಿಸಿಕೊಟ್ಟರು ರಾಯರು. ನಿಷ್ಕಾಮವಾಗಿ ಭಕ್ತಿಯಿಂದ ಆ ಕರ್ಮಗಳನ್ನು ಮಾಡಬೇಕು ಅಂತ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಧರ್ಮ, ಕರ್ಮ ಮಾಡಲೇಬೇಕು, ನಿಷ್ಕಾಮವಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ತಿಳಿಸಿಕೊಡುವುದಕ್ಕೆ ಗೀತಾ ವಿವೃತಿಯನ್ನು ರಚನೆ ಮಾಡಿಕೊಟ್ಟು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ. ಒಟ್ಟು ಸರ್ವಮೂಲಾದಿ ಗ್ರಂಥಗಳಲ್ಲಿ ಹೇಳಿದಂತಹ ವಾಯುದೇವರ ಭಗವಂತನ ಗುಣಗಳನ್ನು ಸಾಮಾನ್ಯವಾಗಿ ಆದರೂ ಅನುಸಂಧಾನಕ್ಕೆ ತಂದುಕೊಳ್ಳಿ ಅಂತ ಬೆಳಗ್ಗೆ ಎದ್ದಾಕ್ಷಣಕ್ಕೆ ಅನುಸಂಧಾನಕ್ಕೆ ತಂದುಕೊಳ್ಳಿ. ಅಂದರೆ ಇಡೀ ದಿನ ನಿಮ್ಮದು ಸಾರ್ಥಕವಾಗುತ್ತೆ. ಆ ವಾಯುದೇವರ ಭಗವಂತನ ಆ ಮಹಿಮೆಯೆಲ್ಲ ತಲೆ ತುಂಬ ತುಂಬಿಕೊಂಡು ಆಮೇಲೆ ಹಾಸಿಗೆಯಿಂದ ಎದ್ದು ಈಚೆಗೆ ಬಂದು, ಅರ್ಥಾತ್ ಅವತ್ತಿನ ದಿನಚರಿಯನ್ನು ಹಾಸಿಗೆಯಿಂದ ಎದ್ದು ಕಾಲು ತೊಳೆದು ಆದರೂ ಪ್ರಾತಃ ಸಂಕಲ್ಪ ಗದ್ಯವನ್ನು ಭಕ್ತಿಯಿಂದ ಹೇಳಿದರೆ ಇಡೀ ದಿನ ಮಂಗಲವಾಗ್ತದೆ. ಯಾಕೆಂದರೆ ವಾಯುದೇವರು ದೇವರು ಒಳಗೆ ಬಂದು ಕೂತಿರ್ತಾರೆ, ಯಾವಾಗಲೂ ಇದ್ದಾರೆ, ಆದರೆ ವಿಶೇಷ ಸನ್ನಿಹಿತರಾಗ್ತಾರೆ ಭಕ್ತಿಯಿಂದ ನಾವು ಅವರ ಸ್ಮರಣೆ ಮಾಡಿದರೆ. ನಮ್ಮ ದಿನ ಇಡೀ ಮಂಗಲ ಪವಿತ್ರ ಸತ್ಕರ್ಮಮಯವಾಗುತ್ತೆ. ಆ ದೃಷ್ಟಿಯಲ್ಲಿ ಇಂತಹ ಅನುಗ್ರಹವನ್ನು ಮಾಡಿಕೊಟ್ಟಿದ್ದರು. ಒಂದೇ ಎರಡೇ ರಾಘವೇಂದ್ರ ಸ್ವಾಮಿಗಳವರು ಮಾಡಿದ ಗ್ರಂಥಗಳು. ಪರಿಮಳ ಗ್ರಂಥವನ್ನು ರಚನೆ ಮಾಡಿ ಶ್ರೀಮನ್ಯಾಯಸುಧಾ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ವಿದ್ವಾಂಸರಿಗೆ, ವಾಕ್ಯಾರ್ಥಾದಿಗಳನ್ನು ಮಾಡುವಂತಹ ವ್ಯಾಖ್ಯಾನಕಾರರಿಗೆ ಎಲ್ಲರಿಗೂ ಕೂಡ ಒಂದು ದೊಡ್ಡದಾದ ಆಹಾರವನ್ನು ನೀಡಿ ತತ್ವಜ್ಞಾನವನ್ನು ನೀಡಿದವರು. ತತ್ವಪ್ರಕಾಶಿಕಾ ಭಾವದೀಪ, ಶ್ರೀಮದ್ ತಾತ್ಪರ್ಯ ಚಂದ್ರಿಕೆಗೆ ಪ್ರಕಾಶ, ಎಂಥೆಂತಹ ತರ್ಕತಾಂಡವಕ್ಕೆ ಇರುವ ನ್ಯಾಯದೀಪ, ಅತ್ಯದ್ಭುತವಾದ ಗ್ರಂಥ. ನೋಡುವುದಕ್ಕೆ ಪುಟ್ಟ ಗ್ರಂಥ, ಸಂಕ್ಷಿಪ್ತವಾದ ವ್ಯಾಖ್ಯಾನ, ಆದರೆ ತರ್ಕತಾಂಡವವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೊರಟಂತಹ ಒಬ್ಬ ಪಂಡಿತನಿಗೆ, ವಿದ್ಯಾರ್ಥಿಗೆ ಅತ್ಯಂತ ಉಪಕಾರಿಯಾಗಿ ಆ ನ್ಯಾಯದೀಪ ನಮಗೆ ದಾರಿದೀಪವಾಗುತ್ತೆ ತರ್ಕತಾಂಡವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಹೀಗೆ ಒಂದೊಂದು ಗ್ರಂಥಗಳನ್ನು ಕೂಡ ಅತ್ಯದ್ಭುತವಾದ ರೀತಿಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡುವುದಕ್ಕೆ ಗಂಧವನ್ನು ಏರಿಸಬೇಕು. ಗಂಧ ಏರಿಸಬೇಕು, ಏನು ಗಂಧ ಏರಿಸಬೇಕು? ಬೇರೆ ಗಂಧವನ್ನಂತೂ ರಾಯರು ಸಮರ್ಪಣೆ ಮಾಡೇ ಇರ್ತಾರೆ ನಿತ್ಯದಲ್ಲಿ ತಾವು ಪೂಜೆ ಮಾಡುವಾಗ. ಜೊತೆಗೆ ಶ್ರೀಮನ್ಯಾಯಸುಧಾ ಪರಿಮಳ, ಈ ಪರಿಮಳ ಅನ್ನೋದೇ ಶ್ರೇಷ್ಠವಾದ ಸುಗಂಧ ದ್ರವ್ಯ, ಅದನ್ನೇ ದೇವರ ಪೂಜೆಯಲ್ಲಿ ಅವರು ಸಮರ್ಪಣೆ ಮಾಡ್ತಾರೆ. ದೇವರಿಗೆ ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡುವುದಕ್ಕೆ ಭಾವದೀಪ, ನ್ಯಾಯದೀಪ, ಪ್ರಕಾಶ, ಹೀಗೆಲ್ಲ ಆ ದೀಪ ಪ್ರಕಾಶ ದೀಪ ಪ್ರಕಾಶ ಅನ್ನುವ ಆ ಗ್ರಂಥಗಳೇ ಆ ಪರಮಾತ್ಮನಿಗೆ ಜೋಡು ದೀಪವಾಗಿಯೂ ಆರತಿಯಾಗಿಯೂ ಆ ಪರಮಾತ್ಮನ ಸೇವೆಗಾಗಿ ಅವರು ಸಮರ್ಪಣೆಯನ್ನು ಮಾಡ್ತಾರೆ. ದೇವರ ಎದುರಿನಲ್ಲಿ ನೃತ್ಯ ಸೇವೆ ಆಗಬೇಕು, ನೃತ್ಯ ಗೀತ ಎಲ್ಲ ಆಗಬೇಕು. ಹೀಗಾಗಿ ಆ
ತರ್ಕ ತಾಂಡವಕ್ಕೆ ನ್ಯಾಯದೀಪ ಬರೆಯೋ ತಾಂಡವ ಮಾಡಿಸಿದವರು ವ್ಯಾಸರಾಜರು, ಮಹಾನುಭಾವರು. ಆ ವ್ಯಾಸರಾಜರು ಅವರು ತಾಂಡವದ ನೃತ್ಯ ಸೇವೆಯನ್ನು ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ವ್ಯಾಸರಾಜರ ಹಾಡುಗಳನ್ನು ಕೇಳಿ ಸ್ವಯಂ ನರ್ತನ ಮಾಡ್ತಾ ಇದ್ದಂತೆ ವ್ಯಾಸರಾಜರು ಶಾಲಿಗ್ರಾಮಗಳನ್ನು ಕುಟ್ತಾ ತಾಳ ಹಾಕ್ತಾ ಇದ್ದರು ಅಂತ ಕೇಳ್ತೇವೆ. ಹೀಗಾಗಿ ಕೃಷ್ಣನೇ ಅವರ ಎದುರಿಗೆ ನೃತ್ಯವನ್ನು ಮಾಡಿದ್ದಾನೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತರ್ಕತಾಂಡವದಂತಹ ಗ್ರಂಥವನ್ನು ಸಮರ್ಪಣೆ ಮಾಡಿದ ಮಹಾನುಭಾವರು ಅವರು ಅದರ ಜ್ಞಾನ ಮಾಡಿಸಿಕೊಡುವ ಮೂಲಕ ನೃತ್ಯ ಸೇವೆಯನ್ನು ಸಮರ್ಪಣೆ ಮಾಡಿದವರು ರಾಘವೇಂದ್ರ ಸ್ವಾಮಿಗಳವರು. ಹೀಗೆ ವಿವಿಧ ಗ್ರಂಥಗಳ ಮೂಲಕವಾಗಿ ಸೇವೆಯನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ಪರಮಾತ್ಮನ ವಾಂಗ್ಮಯ ಪೂಜೆಯನ್ನು ಮಾಡಿದಂತಹ ಮಹಾನುಭಾವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಲಿ. ಅವರ ಅನುಗ್ರಹದಿಂದ ಜ್ಞಾನಭಕ್ತಿ ವೈರಾಗ್ಯಗಳು ಬರಲಿ. ಗುರುವಂತರ್ಯಾಮಿ ತತ್ವದೇವತಾಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಅವರು ತೋರಿಸಿದ ರೀತಿಯಲ್ಲಿ ಅನುಸಂಧಾನ ಮಾಡಿ ಉಪಾಸನೆ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.